ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ರಹಸ್ಯ ಕಥೆಗಳಿಗೆ ಸ್ವಾಗತ. ದೆವ್ವ ಅಂತ ಬಂದರೆ ಕೆಲವರು ನಂಬ್ತಾರೆ, ಇನ್ನು ಕೆಲವರು ನಂಬಲ್ಲ. ನಾನು ಮಾಡೋ ವಿಡಿಯೋ ಕೆಲವರು ಸಬ್ಸ್ಕ್ರೈಬರ್ಸ್ ನನಗೆ ಹೇಳಿರುವ ಸ್ಟೋರಿ ಆಗಿರುತ್ತೆ, ಇನ್ನು ಕೆಲವುಗಳು ಆನ್ಲೈನ್ ರಿಸರ್ಚ್ ಆಗಿರುತ್ತೆ, ಇನ್ನು ಕೆಲವು ರಿಯಲ್ ಸ್ಟೋರಿ ಆಗಿರುತ್ತೆ. ಆ ಕತೆ ನನಗಿಷ್ಟ ಆದರೆ ಮಾತ್ರ ನಾನು ನಿಮ್ಮ ಮುಂದೆ ಹೇಳೋದು. ನಾನು ನಿಮಗೆಲ್ಲೂ ದೆವ್ವ ನಂಬಿ ಅಂತ ಹೇಳಲ್ಲ, ಅದು ನಿಮಗೆ ಬಿಟ್ಟಿದ್ದು. ನಾನು ಜಸ್ಟ್ ಕತೆ ಹೇಳ್ತೀನಿ ಅಷ್ಟೆ. ನಾನಿಲ್ಲಿ ಎಲ್ಲ ಕತೆನೂ ನಿಜ ಅಂತ ಎಲ್ಲೂ ಹೇಳಿಲ್ಲ. ಓಕೆ, ಕತೆ ಈಗ ಶುರುವಾಗುತ್ತೆ. ನಾನು ನಿಮಗೊಂದು ವಿಷಯ ಹೇಳಲು ಬಯಸ್ತೀನಿ. ಅದೇನೆಂದರೆ, ರವಿಯ ಆಫೀಸ್ ಇಂದೋರ್ನಲ್ಲಿತ್ತು. ಅವನು ಕಲ್ಕತ್ತಾಕ್ಕೆ ಯಾವುದೋ ಕೆಲಸದಲ್ಲಿ ಅವನು ಕಲ್ಕತ್ತಾಕ್ಕೆ ಹೋಗಿರ್ತಾನೆ. ಅವರಿಬ್ಬರ ಭೇಟಿ ಅಲ್ಲಾಗಿರುತ್ತೆ. ಹಾಗಾಗಿ ಇವರಿಬ್ಬರ ಸಿಟಿ ಬೇರೆ ಬೇರೆ ಆಗಿರುತ್ತೆ. ರಿಯಾ ಏನು ಮಾಡ್ತಾಳೆ, ರವಿಗೆ ಕಾಲ್ ಮಾಡ್ತಾಳೆ. ರವಿಗೆ ಕಾಲ್ ಮಾಡಿದಾಗ ರವಿ ರಿಸೀವ್ ಮಾಡೋದು. ರಿಯಾ ಮತ್ತೆ ಮತ್ತೆ ಕಾಲ್ ಮಾಡ್ತಾ ಇರ್ತಾಳೆ, ರವಿ ರಿಸೀವ್ ಮಾಡೋದೇ ಇಲ್ಲ. ಕೊನೆಯದಾಗಿ ರವಿ ರಿಸೀವ್ ಮಾಡ್ತಾನೆ ರಿಯಾಳ ಕಾಲನ್ನು. ನಾನು ನಿನ್ನ ಮೀಟ್ ಮಾಡಬೇಕು, ದಯವಿಟ್ಟು ಸಿಗ್ತೀಯಾ ಅಂತೇಳಿ ರಿಯಾ ರಿಕ್ವೆಸ್ಟ್ ಮಾಡ್ಕೊತಾಳೆ. ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ ನಂತರ ರವಿ ಒಪ್ಕೊತಾನೆ. ಸರಿ ಆಯಿತು ಬಾ ಅಂತ. ಕೋಲ್ಕತ್ತಾಯಿಂದ ಇಂದೋರಿಗೆ ಬರ್ತಾಳೆ. ಇಂದೋರ್ನಲ್ಲಿ ರವಿ ಆಫೀಸ್ ಇರುತ್ತೆ. ರವಿ ಆಫೀಸ್ಗೆ ಹೋಗಿ ಇವಳು ಮೀಟ್ ಮಾಡ್ತಾಳೆ. ಸರಿ ಆಯಿತು. ರವಿಗೆ ಏನು ಹೇಳ್ತಾಳೆ ರಿಯಾ, ರವಿ ನನಗೆ ಈ ಸಿಟಿಯನ್ನು ತೋರಿಸ್ತೀಯಾ, ತುಂಬ ಚೆನ್ನಾಗಿದೆ, ನಾನು ಈ ಸಿಟಿಗೆ ಫುಲ್ಲು ತೋರಿಸ್ಬಿಡು, ನಾನು ತಿರ್ಗ ನಿನ್ನ ಸವಾಸಕ್ಕೆ ಬರಲ್ಲ, ಇಲ್ಲಿಂದ ಹೊರಟೋಗ್ಬಿಡ್ತೀನಿ ಅಂತ ಅಂತಾಳೆ ರಿಯಾ. ರವಿ ನಿಜವಾಗ್ಲೂ ಹೋಗ್ತೀಯ, ನಮ್ಮಿಬ್ಬರ ಮಧ್ಯೆ ಅದು ಏನಾಗಿದೆಯೋ ಅದು ಇಲ್ಲಿಗೆ ಮುಗ್ದೋಗ್ಬಿಡ್ಲಿ. ರವಿ ಹೇಳ್ತಾನೆ. ರಿಯಾ ಸರಿ ಆಯಿತು ಅಂತ ಒಪ್ಕೊತಾಳೆ. ಸರಿ, ರವಿ ಸಿಟಿಯನ್ನು ಫುಲ್ ತೋರಿಸ್ತಾನೆ, ಎಲ್ಲ ನೋಡ್ತಾರೆ, ಚೆನ್ನಾಗಿತ್ತು. ಆದರೆ ರಿಯಾ ಏನೋ ಪ್ಲ್ಯಾನ್ ಮಾಡ್ತಾ ಇರ್ತಾಳೆ, ಅದು ರವಿಗೆ ಗೊತ್ತಾಗ್ತಾನೆ ಇರೋದಿಲ್ಲ. ರಿಯಾಳ ಪ್ಲ್ಯಾನ್ ಏನು ವರ್ಕ್ ಆಗಲಿಲ್ವಲ್ಲ. ಆವಾಗ ರಿಯಾ ಹೇಳ್ತಾಳೆ, ಸರಿ ರವಿ ಆಯಿತು, ನಾನು ಬರ್ತೀನಿ ಅಂತೇಳಿ ರಿಯಾ ಆ ಸಿಟಿಯಿಂದ ಹೋರಾಡ್ತಾಳೆ. ಆದರೆ ರಿಯಾ ಏನು ಅಂದ್ಕೊಂಡಿರ್ತಾಳೆ ಅಂದರೆ, ರವಿನ ನನ್ನ ಪತಿ ಅಂತ ಹೇಳ್ಬಿಟ್ಟು ರಿಯಾ ಸ್ಪೀಕರ್ಸ್ ಇರ್ತಾಳೆ. ಆದರೆ ಇವರಿಬ್ಬರ ವಯಸ್ಸು ತುಂಬಾ ವ್ಯತ್ಯಾಸ ಇರುತ್ತೆ. ರವಿಗೆ 36 ವರ್ಷ, ರಿಯಾನ ವಯಸ್ಸು 28 ವರ್ಷ. ಇವರಿಬ್ಬರ ವಯಸ್ಸು ತುಂಬಾ ಡಿಫ್ರೆನ್ಸ್ ಇರುತ್ತೆ. ರಿಯಾ ಏನು ಮಾಡ್ದು, ತನ್ನ ಸಿಟಿಗೆ ಹೋಗ್ಬಿಟ್ಟು ರವಿಗೆ ಕಾಲ್ ಮಾಡೋಣ ಅಂತೇಳಿ ಮಾಡ್ತಾಳೆ. ಆದರೆ ರವಿ ರಿಸೀವ್ ಮಾಡಲ್ಲ. ತಿರುಗಿ ಇನ್ನೊಂದು ಸತಿ ಕಾಲ್ ಮಾಡ್ತಾಳೆ. ರವಿ ಆ ನಂಬರ್ನೇ ಬ್ಲಾಕ್ ಮಾಡಾಕ್ಬಿಡ್ತಾನೆ. ಎಲ್ಲ ಕಡೆ ಸೋಷಿಯಲ್ ಮೀಡಿಯಾ, ವಾಟ್ಸಪ್ ಪ್ರತಿಯೊಂದರಲ್ಲೂ ರಿಯಾಳನ್ನು ರವಿ ಬ್ಲಾಕ್ ಮಾಡಿಬಿಡ್ತಾನೆ. ಈಗ ರಿಯಾನ ಸ್ಥಿತಿ ತುಂಬಾ ಹಾಳಾಗೋಗಿರುತ್ತೆ. ಅವಳು ತುಂಬಾ ನೋವಿನಿಂದ ಇರ್ತಾಳೆ. ಯಾಕೆ ರವಿ ಹೀಗೆ ಮಾಡ್ತಾ ಇದ್ದಾನೆ, ನಾನು ಕಂಡ್ರೆ ರವಿಗೆ ಇಷ್ಟ ಇಲ್ವಾ, ಯಾಕೆ ಹೀಗೆ ಆಡ್ತಾ ಇದ್ದಾನೆ. ಒಂದ್ಸತಿ ಬ್ಲಾಕ್ ಮಾಡ್ತಾನೆ, ಇನ್ನೊಂದು ಸತಿ ಅನ್ಬ್ಲಾಕ್ ಮಾಡ್ತಾನೆ, ಇನ್ನೊಂದು ಸತಿ ಬೇಕು ಅಂತ ಕರ್ಸ್ಕೊತಾನೆ, ಇನ್ನೊಂದು ಸತಿ ಮೀಟ್ ಮಾಡಿ ಸರಿ ಆಯಿತು ನಾನು ಮತ್ತೆ ಸಿಗೋದೇ ಇಲ್ಲ ಅಂತ ಹೇಳ್ತಾನೆ. ಏನಕ್ಕೆ ಈ ಥರ ಮಾಡ್ತಾ ಇದ್ದಾನೆ ರವಿ ಅಂತ ಅವಳು ತುಂಬಾ ಡಿಪ್ರೆಷನ್ ಹೋಗ್ತಾ ಇರ್ತಾಳೆ. ಆದರೆ ರಿಯಾ ಇಲ್ಲಿಗೆ ಸೋಲಲ್ಲ. ರಿಯಾ ರವಿನಂತೂ ಬಿಟ್ಕೊಡೋ ಮಾತೇ ಇಲ್ಲ. ಇಲ್ಲಿಂದ ಸ್ಟೋರಿ ಇನ್ನೂ ಸಖತ್ತಾಗಿರುತ್ತೆ ಮುಂದೆ. ರಿಯಾ ರವಿನ ಯಾವ ಥರ ಏನೇನು ಮಾಡ್ತಾರೆ ಅಂತ ಮುಂದೆ ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ರಿಯಾ ಏನು ಮಾಡ್ತಾಳೆ, ಅವಳ ಸ್ನೇಹಿತೆ ಆದ ರಾಧಿಕಾ ಇರ್ತಾಳಲ್ಲ, ರಾಧಿಕಾಗೆ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿಬಿಟ್ಟು ನೋಡೇ ಈ ಥರ ಎಲ್ಲ ಮಾಡ್ತಾನೆ ರವಿ, ನನ್ನ ಕಂಡ್ರೆ ಅವ್ನಿಗೆ ಇಷ್ಟನೇ ಇಲ್ಲ, ಇವಾಗ ಎಲ್ಲ ಕಡೆ ಬ್ಲಾಕ್ ಮಾಡಿಬಿಟ್ಟಿದೆ ಕಣೆ, ನನಗೆ ತುಂಬಾ ಒಂಥರ ತಡ್ಕೊಳೋದಕ್ಕಾಗ್ತದೆ, ಆ ಥರ ಫೀಲ್ ಆಗ್ತಿದೆ ಕಣೆ, ಈ ಥರ ಎಲ್ಲ ಏನಕ್ಕೆ ಮಾಡ್ತಿದ್ದಾನೆ ಅಂತಲೇ ಗೊತ್ತಾಗ್ತಿಲ್ಲ ಅಂತೇಳಿ ರಾಧಿಕಾಗೆ ರಿಯಾ ಪ್ರತಿಯೊಂದು ಡೀಟೇಲಾಗಿ ಹೇಳ್ತಾ ಹೋಗ್ತಾಳೆ. ರಾಧಿಕಾ ಹೇಳ್ತಾಳೆ, ಅವ್ನ ಬುದ್ಧಿ ನಿನಗೆ ಇನ್ನೂ ಗೊತ್ತೇ ಆಗಿದ್ದಾನೆ, ಅವ್ನು ಇನ್ನೊಂದು ಯೂಸ್ ಮಾಡ್ಕೊಂಡು ಬಿಡ್ತಾ ಇದ್ದಾನೆ ಕಣೆ, ಆದರೂ ನೀನು ಏನಕ್ಕೆ ಅವ್ನು ಹಿಂದೆ ಹೋಗಿ ಸಾಯ್ತಿದ್ಯಾ, ಅವನ್ನ ಬಿಟ್ಬಿಡು, ಅವ್ನ ಪಾಡಿಗೆ ಅವನ್ನ ಅಂತ ಹೇಳಿದ್ರು ರವಿನ ಬಿಟ್ಬಿಡು ಅಂದರೂ ಕೂಡ ರಿಯಾ ಏನು ಹೇಳ್ತಾಳೆ ಅಂದರೆ, ಇಲ್ಲ ಕಣೆ, ನಾನು ಅವನ್ನ ಬಿಡೋದಕ್ಕಾಗೋದೇ ಇಲ್ಲ, ನಾನು ಬಿಡೋದು ಇಲ್ಲ, ನಾನು ಅವನ ಜೊತೆ ಮದುವೆ ಆಗೇ ಆಗ್ತೀನಿ, ಅವನ ಜೊತೆ ಸಂಸಾರ ಮಾಡೇ ಮಾಡ್ತೀನಿ ಅಂತ ರಿಯಾ ಕಂಡೀಷನ್ ಆಗಿ ಹೇಳ್ತಾ ಇರ್ತಾಳೆ. ರಿಯಾ ಏನು ಮಾಡ್ತಾಳೆ ಅಂದರೆ, ನೆಕ್ಸ್ಟ್ ಡೇ 21 ದಿನಗಳ ಕಾಲ ಮ್ಯಾನಿಫೆಸ್ಟೇಷನ್ ಮಾಡ್ತಾಳೆ. ಯಾಕೆಂದರೆ ಫಸ್ಟ್ ಟೈಮ್ ಮಾಡಿದಾಗ ರವಿ ವಾಪಸ್ ಬಂದಿದ್ದ, ಅದು ಅವಳಿಗೆ ನೆನಪಿತ್ತು. ಸರಿ ಆಯಿತು, 21 ದಿನ ಕಂಟಿನ್ಯೂ ಮಾಡೋಣ, ಮಾಡಿದಾಗ ರವಿ ನಾನು ಹಾಗೆ ಆಗ್ತಾನೆ ಅಂತ ಅವಳ ಮನಸ್ಸಲ್ಲಿ ಅಂದ್ಕೊಂಡಿದ್ಲು. ಅವಳು ಸ್ಟಾರ್ಟ್ ಮಾಡೋದು ಮಾಡಿ 7 ದಿನ ಆದರೂ ಕೂಡ ರವಿ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಇಲ್ಲ ರಿಯಾಗೆ. ರಿಯಾ ಏನು ಮಾಡ್ತಾಳೆ ಅಂದರೆ, ಅವಾಗ ರಿಯಾನ ಜಾತಕವನ್ನು ಹಿಡ್ಕೊಂಡು ಜ್ಯೋತಿಷ್ಯರ ಹತ್ರ ಹೋಗ್ತಾಳೆ. ಹೋಗಿ ಕೇಳ್ತಾಳೆ, ಈ ಥರ ಎಲ್ಲ ಆಗ್ತಿದೆ ನನಗೆ, ರವಿ ಜೊತೆ ನಾನು ರವಿ ಜೊತೆ ಮದುವೆ ಆಗಬೇಕು, ಅವನ ಜೊತೆ ಇರಬೇಕು, ಪ್ರತಿಯೊಂದು ಕೇಳಿದಾಗ ಜ್ಯೋತಿಷ್ಯ ಏನು ಹೇಳ್ತಾಳೆ ಅಂದರೆ, ನೋಡಮ್ಮ, ನಿನ್ನ ಜಾತಕದಲ್ಲಿ ಅವನ ಹೆಸರು ಇಲ್ಲವೇ ಇಲ್ಲ, ಅವನು ನಿನ್ನ ಜೊತೆ ಇರೋದಕ್ಕೆ ಆಗೋದೇ ಇಲ್ಲ, ಈ ಜಾತಕದಲ್ಲಿ ಆ ಥರ ಹೇಳ್ತಿದೆ ಅಂತೇಳಿ ರಿಯಾಳಿಗೆ ಜ್ಯೋತಿಷಿ ಹೇಳ್ತಾನೆ. ಆದರೆ ರಿಯಾ ಅವ್ರ ಜ್ಯೋತಿಷಿ ಹೇಳಿದ ಮಾತನ್ನು ತಲೆಗೆ ಹಾಕ್ಕೊಳಲ್ಲ. ಅವಳಿಗೆ ಒಂದೇ ಆಟ, ನಾನು ಅವನ್ನ ಪಡಿತೀನಿ. ಇವಳಿಗೆ ಆ ಹುಡುಗನ ಮೇಲೆ ಯಾವ ಭೂತ ಇತ್ತು ಅಂತ ಇನ್ನೂ ನಮಗೆ ಗೊತ್ತಾಗ್ತಾ ಇಲ್ಲ. ಇವಳು ತನ್ನ ಆಫೀಸ್ಗೆ ಹೋಗ್ತಾಳೆ. ಅವ್ರ ಆಫೀಸಲ್ಲಿ ಒಬ್ಬರು ಫ್ರೆಂಡ್ ಇರ್ತಾರೆ.
ಅವ್ರನ್ನ ಇವಳು ಭಯ್ಯ ಅಂತೇಳಿ ಕರಿತಾ ಇರ್ತಾಳೆ. ಇವಳು ಏನು ಮಾಡ್ತಾಳೆ, ಅವ್ರ ಹತ್ರ ಎಲ್ಲ ಪ್ರತಿಯೊಂದು ಡೀಟೇಲಾಗಿ ಹೇಳ್ತಾರೆ. ಆ ಭಯ್ಯ ಏನು ಹೇಳ್ತಾರೆ ಅಂದರೆ, ನೋಡಮ್ಮ ನನಗೆ ಒಬ್ರು ಗೊತ್ತಿರೋರು ಅಡ್ರೆಸ್ ಕೊಡ್ತೀನಿ, ಬಾಬಾ ಹೆಸರು, ಅಲ್ಲಿಗೆ ಹೋಗ್ಬಿಡು, ನೀನು ಪ್ರತಿಯೊಂದೂ ಅವ್ರಿಗೆ ಹೆಲ್ಪ್ ಮಾಡ್ತಾರೆ, ನನಗೂ ಕೂಡ ಅವ್ರು ಹೆಲ್ಪ್ ಮಾಡಿದ್ದಾರೆ ಅಂತೇಳಿ ಆ ಭಯ್ಯ ರಿಯಾಗೆ ಹೇಳ್ತಾರೆ. ಸರಿ, ರಿಯಾ ಏನು ಮಾಡಿದ್ಲು, ಆ ಬಾಬಾನ ಅಡ್ರೆಸ್ಗೆ ಹೋಗ್ತಾಳೆ. ಹೋಗ್ಬಿಟ್ಟು ಆ ಬಾಬನ ಹತ್ರ ಪ್ರತಿಯೊಂದನ್ನು ಎಲ್ಲ ಹೇಳ್ತಾಳೆ. ಈ ಥರ ಆಗಿ ಪ್ರತಿಯೊಂದು ಡೀಟೇಲ್ನ ಫುಲ್ ಹೇಳಿದ ನಂತರ ಆ ಬಾಬಾ ಹೇಳ್ತಾನೆ ಏನಂದರೆ, ನೋಡಮ್ಮ ನೀನು ಏನೇನು ಬಯಸ್ತಿದ್ಯೋ ಅದೆಲ್ಲ ಆಗುತ್ತೆ, ಆದರೆ ನೀನು ಆ ಹುಡುಗನ ಜೊತೆ ಇರಲು ಸಾಧ್ಯವಾಗಲ್ಲ ಅಂತೇಳಿ ಆ ಬಾಬಾ ಹೇಳ್ತಾರೆ. ನೋಡಿ, ರಿಯಾಳ ತಂತ್ರಗಳು ಇಲ್ಲಿಂದ ಶುರುವಾಗಲಿದೆ. ಬಾಬಾ ಏನು ಹೇಳಿದ್ರು ಅಂದರೆ, ನೋಡಮ್ಮ ನನಗೆ ಯಾವುದಕ್ಕೂ ನೀನು ಯೋಚನೆ ಮಾಡಿಬಿಟ್ಟು ನನ್ನ ಹತ್ರ ಬಾ ತಿರ್ಗ ಅಂತ ಹೇಳ್ತಾರೆ. ಸರಿ, ರಿಯಾ ಆಯಿತು, ಹೊಡ್ತಾಳೆ. ನೆಕ್ಸ್ಟ್ ಡೇ ಬರ್ತಾಳೆ, ಬಾಬಾ ಬಂದು ಹೇಳ್ತಾಳೆ. ಆ ಬಾಬಾ ಏನು ಮಾಡ್ತಾರೆ ಅಂದರೆ, ಅವಳಿಗೆ ಕೆಲವು ವಸ್ತುಗಳನ್ನು ಕೊಟ್ಟು ಮತ್ತು ಕೆಲವು ಮಂತ್ರಗಳನ್ನು ಹೇಳ್ಕೊಡ್ತಾರೆ. ಅವರು ಹೇಳಿರೋ ರೀತಿ ಇವಳು ಇದನ್ನು ಹಿಂಗೆ ಮಾಡಬೇಕಾಗುತ್ತೆ ಅಂತೇಳಿ ಬಾಬಾ ಪ್ರತಿಯೊಂದು ರಿಯಾಗೆ ಹೇಳ್ಕೊಟ್ಟಿರ್ತಾರೆ. ನೋಡಮ್ಮ ನೀನು ಇವುಗಳನ್ನು ಯೂಸ್ ಮಾಡು, ಒಂದು 2-3 ದಿನದಲ್ಲೇ ನಿನಗೆ ರಿಸಲ್ಟ್ ಗೊತ್ತಾಗುತ್ತೆ ಅಂತ ಬಾಬಾ ಹೇಳಿರ್ತಾರೆ. ಸರಿ ಆಯಿತು, ರಿಯಾ ಹೋದ್ಲು ಮನೆಗೆ. ಹೋಗ್ಬಿಟ್ಟು ಅವನ್ನೆಲ್ಲ ಯೂಸ್ ಮಾಡ್ತಾ ಇರ್ತಾಳೆ. ಏನೇನು ಕೊಟ್ಟಿರ್ತಾರೆ ಅಂದರೆ, ಮಂತ್ರ ಮತ್ತು ಕೆಲವೊಂದು ವಸ್ತುಗಳು ಮತ್ತು ಕೆಲವೊಂದು ಸ್ವಲ್ಪ ತೀರ್ಥ ಕೊಟ್ಟಿರ್ತಾರೆ. 3 ದಿನ ಆದಮೇಲೆ ರವಿ ಏನು ಮಾಡಿರ್ತಾನೆ ಅಂದರೆ, ರಿಯಾಳ ನಂಬರನ್ನು ಪ್ರತಿಯೊಂದು ಕಡೆ ಎಲ್ಲ ಕಡೆಯೂ ಒಂದು ಬ್ಲಾಕ್ ಮಾಡಿರ್ತಾನೆ. ರಿಯಾಳಿಗೆ ತುಂಬಾ ಸಂತೋಷಗಳು ಶುರುವಾಗುತ್ತೆ. ಓ, ರವಿ ನನ್ನ ಹತ್ರ ಬಂದ್ಬಿಟ್ಟ, ನಾನು ರವಿ ಜೊತೆ ಚೆನ್ನಾಗಿರ್ಬೋದು ಅಂತ ಅಂದ್ಕೊಳ್ತಾ ಇರ್ತಾಳೆ. ಬಟ್ ಅಲ್ಲಿ ಆಗೋದೇ ಬೇರೆ. ರವಿ ಏನು ಮಾಡ್ತಾಳೆ, ರಿಯಾಗೆ ಕಾಲ್ ಮಾಡಿ ಒಂದು 4-5 ದಿನ ಚೆನ್ನಾಗಿ ಮಾತಾಡ್ತಾಳೆ. ರಿಯಾ ಏನು ಮಾಡ್ತಾಳೆ, ರವಿನ ಮೀಟ್ ಮಾಡಬೇಕು ಅಂತೇಳಿ ಆ ಬಾಬಾ ಹೇಳಿರೋ ಮಂತ್ರವನ್ನು ಯೂಸ್ ಮಾಡ್ತಾಳೆ. ಬಟ್ ಅಲ್ಲಿ ಆಗೋದೇನೆಂದರೆ, ಇವಳು ಅಂದ್ಕೊಂಡಿರೋ ಥರ ಭ್ರಮೆ ಬೇಗನೆ ದೂರ ಆಗೋಗುತ್ತೆ. ಯಾಕೆಂದರೆ ಅಲ್ಲಿ ಆ ಮಂತ್ರ ವರ್ಕ್ ಆಗಲ್ಲ. ತಿರ್ಗಾ ರವಿ ರಿಯಾಳನ್ನು ಬ್ಲಾಕ್ ಮಾಡಿಬಿಟ್ಟು ಸುಮ್ಮನಾಗ್ಬಿಡ್ತಾನೆ. ರಿಯಾ ಎಲ್ಲ ಕಡೆಯಲ್ಲೂ ಪ್ರಯತ್ನ ಪಟ್ಟರೂ ಕೂಡ ಎಲ್ಲ ಕಡೆ ರಿಯಾ ಬ್ಲಾಕ್ ಆಗಿರ್ತಾಳೆ. ಅವನೇನು ಮಾಡ್ತಾ ಇರ್ತಾನೆ ಅಂದರೆ, ಅವನಿಗೆ ಬೇಕಾದಾಗ ಅನ್ಬ್ಲಾಕ್ ಮಾಡ್ತಾನೆ, ಮಾತಾಡ್ತಾನೆ ಚೆನ್ನಾಗಿ, ಎಲ್ಲ ಥರ ಮಾತಾಡಿ ತಿರ್ಗಾ ಬ್ಲಾಕ್ ಮಾಡ್ತಾನೆ. ಇದನ್ನೇ ಮಾಡ್ತಾ ಇರ್ತಾನೆ ರವಿ. ಆದರೆ ರಿಯಾಗಿ ಇದನ್ನೆಲ್ಲ ತಡ್ಕೊಳೋದಕ್ಕೆ ಆಗ್ತಿರೋದಿಲ್ಲ. ಈ ಥರ ಎಲ್ಲ ಏನಕ್ಕೆ ಮಾಡ್ತಾನೆ ಅಂತ ಅವಳು ಫುಲ್ ಒಂಥರ ಡಿಪ್ರೆಷನ್ಗೆ ಹೋಗ್ತಾ ಇರ್ತಾಳೆ. ನನಗೆ ಅವ್ನು ಬೇಕೇ ಬೇಕು ಅಂತ ಅವಳು ಮನಸ್ಸಿನಲ್ಲಿ ಒಂದೊಂದೇ ಇರುತ್ತೆ. ಇವಳಿಗೆ ಏನಂದರೆ, ಇವಳು ಅವ್ನು ಪಡೆಯೋದಕ್ಕೆ ಏನು ಬೇಕಾದ್ರೂ ಮಾಡೋಕ್ಕೂ ರೆಡಿ ಆಗಿರ್ತಾಳೆ. ಇವಳು ಮಾಡೋ ಕೆಲಸ ಪ್ರತಿಯೊಂದೂ ಹಂತವಾಗಿ ಚೇಂಜ್ ಆಗ್ತಾ ಹೋಗ್ತಾನೆ ಇರುತ್ತೆ. ಇವಳಿಗೆ ಒಂದು ವಿಷಯ ಅರ್ಥ ಆಯಿತು. ಅದೇನೆಂದರೆ, ನಾನು ರವಿನ ಪಡಿಬೇಕು ಅಂದರೆ ಕೆಲವು ಮಂತ್ರಗಳಿಂದ ಅಥವಾ ಕೆಲವು ಮಾಟ ಮಂತ್ರಗಳಿಂದ ಅಂತೇಳಿ ರಿಯಾಳಿಗೆ ತುಂಬಾ ಅರ್ಥ ಆಗುತ್ತೆ. ಇವಳು ಏನು ಮಾಡ್ತಾಳೆ, ಆ ನೈಟ್ ಫುಲ್ ಇಂಟರ್ನೆಟ್ಟಲ್ಲಿ ಪ್ರತಿಯೊಂದನ್ನು ಸರ್ಚ್ ಮಾಡ್ತಾಳೆ. ಮಂತ್ರವಾದಿಗಳು, ತಂತ್ರಗಳು, ಮಂತ್ರಗಳು ಪ್ರತಿಯೊಂದ್ರ ಬಗ್ಗೆನೂ ಸರ್ಚ್ ಮಾಡಿದ್ರು ಕೂಡ ಅವಳಿಗೆ ಅಲ್ಲಿ ಕರೆಕ್ಟಾಗಿ ಏನೂ ಸಿಗೋದಿಲ್ಲ. ಅವಳೇನು ಅಂದ್ಕೊಂತಾಳೆ ಅಂದರೆ, ನನಗೆ ರವಿ ಸಿಗಲಿಲ್ಲ ಅಂದರೆ ಹೋಗ್ಬಿಡ್ತೀನಿ, ನನಗೆ ಬದುಕೋದೇ ಇಲ್ಲ, ನನಗೆ ರವಿ ಬೇಕೇ ಬೇಕು ಅಂತ. ಅವಳೇನು ಮಾಡೋದು, ನಿದ್ದೆ ಮಾತ್ರೆಗಳನ್ನು ತಗೊಂಡೋಗಿರ್ತಾಳೆ. ನಿದ್ದೆ ಮಾತ್ರೆ ಫುಲ್ ನುಂಗ್ಬಿಟ್ಟಿರ್ತಾಳೆ. ಇವಳು ನುಂಗಿರೋ ವಿಷಯ ಅವ್ರ ಆಫೀಸಲ್ಲಿರುವ ಫ್ರೆಂಡ್ಸಿಗೆ ಗೊತ್ತಾಗ್ಬಿಟ್ಟಿರುತ್ತೆ. ಅವರು ತಕ್ಷಣ ಬಂದು ಇವಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಉಳಿಸ್ತಾಳೆ. ಅವಳು ಅಲ್ಲಿ ಬದುಕುಳಿತಾಳೆ. ಬದುಕುಳಿದ್ಮೇಲೆ ರಿಯಾ ಬದುಕುಳಿತಾಳೆ. ಸರಿ, ಅವಳು ರಾಧಿಕನೂ ಕೂಡ ಅಲ್ಲಿಗೆ ಬರ್ತಾಳೆ. ಬಂದು ರಾಧಿಕಾ ರಿಯಾಳನ್ನು ಕರ್ಕೊಂಡು ಅವಳ ಜೊತೆ ಹೋಗ್ಬಿಡ್ತಾಳೆ. ಬಾರಿ, ಇಲ್ಲಿದ್ರೆ ನೀನು ಸುಮ್ಮನೆ ಹಾಳಾಗಿ ಹೋಗ್ತೀಯ, ಹೊರಗಡೆ ಹೋಗೋಣ, ಸ್ವಲ್ಪ ನಿನಗೂ ಮೈಂಡ್ ಚೇಂಜಸ್ ಆಗುತ್ತೆ, ನೀನು ಕೂಡ ಎಲ್ಲ ಮರಿತಾ ಹೋಗ್ತೀಯ, ಬಾ ನನ್ನ ಜೊತೆ ಅಂತೇಳಿ ರಾಧಿಕಾ ರಿಯಾಳನ್ನು ರಾಧಿಕಾ ರೋಡ್ಗೆ ಕರ್ಕೊಂಡು ಹೋಗ್ತಾಳೆ. ಎಲ್ಲಿ ಕರ್ಕೊಂಡು ಹೋಗ್ತಾಳೆ ಅಂದರೆ, ರಾಧಿಕಾ ಶಿಮ್ಲಾಗೆ ರಿಯಾಳನ್ನು ಕರ್ಕೊಂಡು ಹೋಗ್ತಾಳೆ. ಇವಳು ಏನು ಹೇಳ್ತಾಳೆ ಅಂದರೆ, ಅಲ್ಲೇ ನಾನು ಮಕಾಮಾಕ್ಯ ದೇವಸ್ಥಾನಕ್ಕೆ ಹೋಗ್ಬೇಕಾಳೆ, ದಯವಿಟ್ಟು ನಾನು ಕರ್ಕೊಂಡು ಹೋಗಿ ಅಂತ ರಾಧಿಕನನ್ನು ಕೇಳಿದಾಗ ರಾಧಿಕಾ ಏನು ಮಾಡ್ತಾಳೆ, ಸರಿ ಆಯಿತು ಬಾರಮ್ಮ ಇದು ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಜಾತ್ರೆ ನಡೀತಾ ಇರುತ್ತೆ. ಯಾವ ದೇವ್ರದ್ದು ಅಂದರೆ, ಆ ಸಮಯದಲ್ಲಿ ಅಲ್ಲಿ ಅಂಬಾಬೂಚಿ ಜಾತ್ರೆ ನಡೀತಾ ಇರುತ್ತೆ. ಆ ಜಾತ್ರೆ ನಡೀತಿರೋದ್ರಿಂದ ಇವರಿಗೆ ಮಕಾಮಾಕ್ಯ ದೇವರ ದರ್ಶನ ಮಾಡೋದಕ್ಕೆ ಇವರಿಗೆ ಆಗೋದಿಲ್ಲ. ಸರಿ, ಇವ್ರೇನು ಮಾಡ್ತಾರೆ, ಸರಿ ಜಾತ್ರೆ ನೋಡ್ಕೊಂಡು ಸುತ್ತಮುತ್ತ ಓಡಾಡ್ತಾ ಇರ್ತಾರೆ. ಆದರೆ ಏನಂದರೆ, ಆ ಸುತ್ತಮುತ್ತ ದೇವಸ್ಥಾನ ಇರುತ್ತಲ್ಲ, ಸುತ್ತಮುತ್ತ ದೇವಸ್ಥಾನದಲ್ಲಿ ಕೆಲವರು ಮಂತ್ರವಾದಿಗಳು ಕಾಣ್ತಾರೆ. ಕೆಲವರು ಮಂತ್ರವಾದಿಗಳನ್ನು ರಿಯಾ ಗಮನಿಸ್ತಾ ಹೋಗ್ತಾರೆ. ಏಕೆಂದರೆ ಇವಳಿಗೆ ಕೆಲಸ ಆಗಬೇಕು, ರವಿನ ಪಡಿಬೇಕು, ಆ ಮಂತ್ರವಾದಿ ಹತ್ರ ಇವಳಿಗೆ ಏನಾದ್ರು ಕೆಲಸವಾಗ್ಬೋದು ಅಂತ ರಿಯಾ ಮನಸ್ಸಿನಲ್ಲಿ ಅಂದ್ಕೊತಾ ಇರ್ತಾಳೆ. ಅದು ರಾಧಿಕಾಗಿ ಏನೂ ಗೊತ್ತಾಗ್ತಿರೋದಿಲ್ಲ. ಇವಳು ಪ್ರತಿಯೊಬ್ಬರು ಮಂತ್ರವಾದಿನೂ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಇವಳಿಗೆ ಯಾರ ಹತ್ರ ಹೋದರೆ ನನ್ನ ಕೆಲಸ ಆಗ್ಬೋದು ಅಂತ ಅಂದ್ಕೊಳ್ತಾ ಇರ್ತಾಳೆ ರಿಯಾ. ಇವಳೇನು ಮಾಡ್ತಾಳೆ, ಕೆಲವು ಮಂತ್ರವಾದಿಗಳನ್ನು ಹೋಗಿ ಮಾತನಾಡಿಸ್ತಾಳೆ. ಅವ್ರೇನು ಹೇಳ್ತಾರೆ, ನೋಡಮ್ಮ ನೀನು ಇಲ್ಲಿ ಯಾರ ಹತ್ರ ನೀನು ಕೆಲಸ ಆಗಲ್ಲ, ಮಾಯಾಂಗಗೆ ಹೋಗು, ಅಲ್ಲಿ ನೀನು ಕೆಲಸವಾಗುತ್ತೆ, ಬೇಗನೆ ಕೆಲಸವಾಗುತ್ತೆ ಅಂತೇಳಿ ಅಲ್ಲಿರುವ ಮಂತ್ರವಾದಿಗಳು ಹೇಳ್ತಾರೆ. ಅವಳು ಸರಿ ಆಯಿತು ಅಂತ ಹೇಳ್ತಾಳೆ. ಹೋಗ್ತಾ ಇರುವಾಗ ಅಲ್ಲೊಬ್ಬ ಬಾಬಾ ಸಿಗ್ತಾನೆ. ಸಿಕ್ತಾಗ ಇವಳು ಅವ್ರನ್ನೂ ಕೂಡ ಕೇಳ್ತಾಳೆ,
ಬಾಬಾ ಏನು ಹೇಳ್ತಾರೆ ಅಂದರೆ, ನೀವು ತಾರಾಪೀಠಕ್ಕೆ ಹೋಗಿ ಅಲ್ಲಿ ಸ್ಮಶಾನವಿದೆ, ಅಲ್ಲಿ ನೀವು ಅಲ್ಲಿ ಇರ್ತಾರೆ, ನೀವು ಕೆಲಸ ಅವ್ರು ಮಾಡ್ಕೊಡ್ತಾರೆ ಅಂತೇಳಿ ಅವ್ರು ಬಾಬಾ ಹೇಳ್ತಾರೆ. ಹೇಳಿದ ನಂತರ ಕೆಲವು ಮಾತುಗಳನ್ನು ಕೂಡ ಹೇಳ್ತಾರೆ. ಅದೇನೆಂದರೆ, ಮಗು ಇವು ತುಂಬ ಕೆಟ್ಟ ಕೆಲಸ ಕಣಮ್ಮ, ನೀನು ಯಾಕಮ್ಮ ಇದ್ರ ಹಿಂದೆ ಬಿದ್ದಿದ್ಯಾ, ಇಲ್ಲಿಂದ ನಿನಗೆ ಮುಕ್ತಿನೇ ಸಿಗಲ್ಲ, ತುಂಬಾ ಹಾಳಾಗಿ ಹೋಗ್ತೀಯ ಅಂತ ಹೇಳಿದ್ರು ಕೂಡ ರಿಯಾ ಅವ್ರ ಮಾತನ್ನು ಕಿವಿಗೆ ಹಾಕೊಳಲ್ಲ. ನೋಡಮ್ಮ, ನಿನಗಲ್ಲಿ ಕೆಲಸ ಮಾಡೋ ಜನ ಏನೋ ಸಿಗ್ತಾರೆ, ನಿನ್ನ ಹತ್ರ ಏನಿದೆ ಹಣ ಪ್ರತಿಯೊಂದು ನೀರು ಥರ ಸುರಿಬೇಕಾಗುತ್ತೆ, ನೀನು ಆ ಥರ ಸುರಿದ್ರೆ ಮಾತ್ರ ನಿನಗೆ ಕೆಲಸ ಆಗುತ್ತೆ ಕಣಮ್ಮ ಅಂತ ಅವ್ರು ಬಾಬಾ ಹೇಳ್ತಾರೆ. ನೋಡಮ್ಮ, ಇದನ್ನೆಲ್ಲ ಮಾಡಿಸ್ಬೇಡ, ನೀನು ಇದರಿಂದೆಲ್ಲ ಹೋಗ್ಬೇಡ ಕಣಮ್ಮ, ನಿನಗಿನ್ನ ಚಿಕ್ಕ ವಯಸ್ಸು, ಯಾಕೆ ಇದರಿಂದ ಬಿದ್ದಿದ್ಯಾ ಅಂತ ಬಾಬಾ ಕೇಳ್ತಾರೆ. ಬಾಬಾ ಹೇಳಿದಾಗ ಯಾವ ಮಾತನ್ನು ಅವಳು ತಲೆಗೆ ಹಾಕೊಳಲ್ಲ. ಇದನ್ನೆಲ್ಲ ಬಿಟ್ಬಿಟ್ಟು ನೆಮ್ಮದಿಯಿಂದ ಇರಮ್ಮ ಅಂತೇಳಿ ಬಾಬಾ ಹೇಳ್ತಾರೆ ಕೊನೆಯದಾಗಿ. ಆದರೆ ರಿಯಾಗೆ ಬೇರೆ ರೀತಿಯ ನೆಶೇರ್ ಇರುತ್ತೆ ತುಂಬ. ಅವಳಿಗೆ ರವಿ 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 ಅವನೊಬ್ಬನೇ ಅವಳ ಮನಸ್ಸಿನಲ್ಲಿ ಇರ್ತಾಳೆ, ಇನ್ನು ಯಾರೂ ಇರಲ್ಲ ರಿಯಾ ಮನಸ್ಸಿನಲ್ಲಿ. ರಾಧಿಕಾ ಬರ್ತೀನಿ ಜೊತೆ, ತಾರಾಪೀಠಕ್ಕೆ ಹೋಗೋಣ ಪ್ಲೀಸ್ ಬಾರೆ, ಅಲ್ಲಿ ಬಾಬಾ ಹೇಳಿದಾರಲ್ಲ ಅಡ್ರೆಸ್ಗೆ ಹೋಗ್ಬಿಟ್ಟು ನಂದು ಕೆಲಸಗಳು ಆಗ್ತದೆ, ಬಾರೆ ಮಾಡಿಸ್ಕೊಂಬರೋಣ ಅಂದಾಗ ರಾಧಿಕಾ ಹೇಳ್ತಾಳೆ, ನೋಡಮ್ಮ ನಾನು ಅದಕ್ಕೆಲ್ಲ ಎಂಟ್ರಿ ಆಗಲ್ಲ, ನಾನು ನಿನಗೆ ಎಷ್ಟೋ ಸತಿ ಹೇಳಿದ್ದೀನಿ ಅವನ ಬಗ್ಗೆ, ನಿನ್ನ ಮಾತೇ ಕೇಳಲ್ಲ ಅಂದಮೇಲೆ ನಾನೇನು ನಿನ್ನ ಜೊತೆ ಬರಬೇಕು, ನಾನು ನಿನ್ನ ಜೊತೆ ಬರಲ್ಲ, ನೀನು ಏನಾದರೂ ಮಾಡ್ಕೊ, ನಾನಿನ್ನು ಇಲ್ಲಿ ಕರ್ಕೊಂಬಂದು ವಾತಾವರಣ ನಿನಗೆ ಚೇಂಜ್ ಆಗುತ್ತೆ, ನಿನ್ನ ಮೈಂಡ್ಸೆಟ್ ಚೇಂಜ್ ಆಗುತ್ತೆ ಅಂತ ಕರ್ಕೊಂಬಂದ್ರೆ ನೀನು ತಿರ್ಗಿ ಅದನ್ನೇ ಮಾಡ್ತಾ ಇದೀಯ, ಸರಿ ನಿನ್ನ ಪಡಿ ನೀನು ಮಾಡ್ಕೊ, ನನ್ನ ಪಡಿ ನಾನು ಹೋಗ್ತೀನಿ, ನಾನು ಬಿಟ್ಟುಬಿಡು ಅಂತೇಳಿ ರಾಧಿಕಾ ಅವಳ ಪಡಿಗಳು ಮನೆಗೆ ಹೋಗ್ತಾಳೆ. ರಿಯಾ ಏನು ಮಾಡ್ತಾಳೆ, ತಾರಾಪೀಠಕ್ಕೆ ಹೋಗೋಕ್ಕೆ ರೆಡಿ ಆಗ್ತಾಳೆ. ಆದರೆ ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಹೇಳ್ತಾರಲ್ವ, ರಿಯಾ ಯಾವುದೇ ಮಾತನ್ನು ಏನನ್ನು ಅವಳು ಅರ್ಥ ಮಾಡ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. ರಿಯಾ ತಾರಾಪೀಠಕ್ಕೆ ಹೋದ್ಲು. ಅವಳಲ್ಲಿ ಹೋಗಿ ಯಾರು ನನ್ನ ಕೆಲಸ ಮಾಡಿಕೊಡ್ತಾಳೆ ಅಂತ ಅವಳು ಎಲ್ಲರನ್ನೂ ಹುಡುಕಿ ಮಾತಾಡಿಸಿ ಅವಳಿಗೆ ಅಲ್ಲೊಬ್ಬರು ಮಹಿಳೆ ಸಿಗ್ತಾರೆ. ಆ ಮಹಿಳೆಗೆ ಇವಳು ಪ್ರತಿಯೊಂದು ಎಲ್ಲ ವಿಷಯವನ್ನು ಸಂಪೂರ್ಣವಾಗಿ ಹೇಳ್ತಾಳೆ. ಆದರೆ ಆ ಮಹಿಳೆ ಕೆಲವೊಂದು ಮಾತುಗಳನ್ನು ಕೂಡ ಹೇಳ್ತಾಳೆ. ನಾನು ನಿನ್ನ ಕೆಲಸವನ್ನು ಮಾಡಿಕೊಡ್ತೀನಿ, ಆದರೆ ಇದಕ್ಕೆ 19,000 ಖರ್ಚಾಗುತ್ತೆ, ಇದು ನೀನು ಕೊಡ್ತೀಯ ಅಂದರೆ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ಆ ಮಹಿಳೆ ಹೇಳ್ತಾಳೆ. ರಿಯಾ ಏನು ಹೇಳ್ತಾಳೆ, ಸರಿ ಆಯಿತು ಮಾಡಿಕೊಡಿ ಅಂತ ಹೇಳಿ ರಿಯಾ ಒಪ್ಕೊತಾಳೆ. ಇವ್ರು ಏನು ಮಾಡ್ತಾರೆ ಅಂದರೆ, ಇಷ್ಟು ಕೀಳ್ಮಟ್ಟಕ್ಕೆ ಇಳಿತಾರೆ ಅಂತ ಈ ಸ್ಟೋರಿ ನಿಮಗೆ ಅರ್ಥ ಮಾಡಿಸ್ತಾ ಹೋಗುತ್ತೆ. ಆ ಮಹಿಳೆ ಏನು ಮಾಡ್ತಾಳೆ ಅಂದರೆ, ರವಿಯ ಫೋಟೋ ಮತ್ತು ಒಂದು ಗೊಂಬೆಯನ್ನು ಮಾಡಿಕೊಂಡು ಆ ಗೊಂಬೆಗೆ ಸ್ತ್ರೀ ಯಂತ್ರವನ್ನು ಕಟ್ತಾಳೆ. ಅದನ್ನು ಕಟ್ಟಿದ ನಂತರ ಆ ಗೊಂಬೆಯನ್ನು ಮಣ್ಣಿನಲ್ಲಿ ಹಾಕ್ತಾರೆ. ನಂತರ ಆ ಮಹಿಳೆ ಏನು ಹೇಳ್ತಾರೆ ಅಂದರೆ, ನೀನು ಪೀರಿಯಡ್ ಸೈಕಲ್ ಬಂದಾಗ ನೀನು ಏನು ಮಾಡು ಅಂದರೆ, ಇಲ್ಲಿಗೆ ಬಾ, ನಾವು ಪೂಜೆ ಮಾಡೋಣ. ಯಾವ ಪೂಜೆ ಅಂದರೆ, ನಿನ್ನದ ರಕ್ತ ಇರುತ್ತಲ್ಲ, ಆ ರಕ್ತವನ್ನು ನಾನು ಮಂತ್ರಿಸಿ ರಕ್ತವನ್ನು ತಗೊಂಡೋಗಿ ನೀನು ರವಿಗೆ ಹೇಗಾದರೂ ಮಾಡಿ ಅವನಿಗೆ ಸೇವಿಸ, ಹಾಗೆ ನೀನು ಮಾಡಬೇಕು, ನೀನು ಅವನಿಗೆ ಕೊಡಿಸ್ಬೇಕು, ಆಗ ಮಾತ್ರ ನಿನ್ನ ಕೆಲಸವಾಗುತ್ತೆ ಅಂತೇಳಿ ಮಹಿಳೆ ಹೇಳ್ತಾಳೆ. ನೆನಪಿದೆ ಅಲ್ವ ನಮ್ಮ ನಿನಗೆ, ನಿನ್ನ ಪೀರಿಯಡ್ ಟೈಮ್ ಬಂದಾಗ ನೀನು ಇಲ್ಲಿಗೆ ಬರಬೇಕು ಅಂದಾಗ, ಸರಿ ನಮ್ಮ ಆಯಿತು ಅಂತೇಳಿ ರಿಯಾ ಅಲ್ಲಿಂದ ಹೊರಡ್ತಾಳೆ. ಸರಿ, ಅವಳು ನೆಕ್ಸ್ಟು ಅವಳ ಪೀರಿಯಡ್ ಸೈಕಲ್ ಯಾವಾಗ ಬರುತ್ತೆ, ಅವಳು ಆ ಮಹಿಳೆ ಹತ್ರ ಬರ್ತಾಳೆ. ಅವಳೇನು ಮಾಡ್ತಾಳೆ, ಅವ್ರ ರಕ್ತವನ್ನು ತಗೊಂಡು ಮಂತ್ರಿಸಿ ಏನೇನು ಮಾಡಬೇಕಲ್ಲ ಪ್ರತಿಯೊಂದು ಮಂತ್ರಿಸಿ ರಿಯಾಳಿಗೆ ಕೊಡ್ತಾಳೆ. ಬಂದು ರವಿಗೆ ರಿಯಾ ಕಾಲ್ ಮಾಡ್ತಾನೆ ಇರ್ತಾಳೆ, ಕನೆಕ್ಟ್ ಆಗಲ್ಲ. ಯಾಕಂದರೆ ರವಿ ರಿಯಾಳನ್ನು ಬ್ಲಾಕ್ ಮಾಡಿರ್ತಾನೆ. ಸರಿ, ಏನು ಮಾಡೋದು ಅಂತ ತುಂಬಾ ಯೋಚಿಸ್ತಿರುವಾಗ ಅವಳಿಗೊಂದು ಐಡಿಯಾ ಬರುತ್ತೆ, ನಾನೊಂದು ಹೊಸ ನಂಬರ್ ತಗೊಂಬಿಟ್ಟು ಅವನಿಗೆ ಫೋನ್ ಮಾಡಿದ್ರೆ ಅವ್ನು ರಿಸೀವ್ ಮಾಡೇ ಮಾಡ್ತಾನೆ ಅಂತೇಳಿ ಅವಳು ಹೊಸ ನಂಬರ್ ತಗೊಂಡು ರವಿಗೆ ಕಾಲ್ ಮಾಡಿದ ತಕ್ಷಣ ರವಿ ರಿಸೀವ್ ಮಾಡ್ತಾನೆ. ಇವಳು ಅಂತ ಗೊತ್ತಾಗಿದ ತಕ್ಷಣ ಆ ನಂಬರ್ ಕೂಡ ಬ್ಲಾಕ್ ಮಾಡ್ತಾನೆ ರವಿ. ರಿಯಾ ಏನು ಮಾಡ್ತಾಳೆ, ಅವ್ರ ಆಫೀಸ್ನಲ್ಲಿರುವ ಒಬ್ಬ ಸ್ನೇಹಿತನಿಗೆ ಹೇಳ್ತಾಳೆ, ಈ ಥರ ಎಲ್ಲ ಆಗ್ತದೆ, ನೀನು ಒಂದ್ಸತಿ ಫೋನ್ ಮಾಡಿಬಿಟ್ಟು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊ, ನಾನೊಂದು ಮೀಟ್ ಮಾಡಲೇಬೇಕು ಅಂತ ಪ್ರತಿಯೊಂದು ಹೇಳಿದಾಗ ಅವನೇನು ಮಾಡ್ತಾನೆ ಅಂದರೆ, ಅವನು ರವಿಗೆ ಫೋನ್ ಮಾಡಿ ಈ ಥರ ಮೀಟ್ ಮಾಡ್ಬೇಕಂತೆ ಸರ್ ಅಂತ ಹೇಳಿದಾಗ ರಿಕ್ವೆಸ್ಟ್ ಮಾಡುತ್ತಾನೆ. ಅವ್ನು ಕೇಳಿದಾಗ ಸರಿ ಆಯಿತು ಅಂತ ರವಿ ಒಪ್ಕೊತಾನೆ. ಆದರೆ ರವಿ ಕಂಡೀಷನ್ ಏನಂದರೆ, ನಾನು ಇವತ್ತು ಬಂದರೆ ಸಂಜೆ ಅಷ್ಟೊತ್ತಿಗೆ ನಾನು ವಾಪಸ್ ಹೋಗ್ಬಿಡ್ತೀನಿ, ನಾನು ಅಲ್ಲಿರೋಲ್ಲ ಅಂತೇಳಿ ರವಿ ಕಂಡೀಷನ್. ಸರಿ, ಅದಕ್ಕೆ ರಿಯಾ ಒಪ್ಕೊಂಡಿರ್ತಾಳೆ. ನೆಕ್ಸ್ಟ್ ಡೇ ಅವನು ಬರೋದಕ್ಕೆ ಅಲ್ಲಿಂದ ಹೊರಡ್ತಾ ಇರ್ತಾನೆ. ಅವನಿಗೆ ಯಾವುದೋ ಕಾರಣದಿಂದ ಅವನ ಕೈಗೆ ಪೆಟ್ಟಾಗುತ್ತೆ, ಕೈ ಮುರಿದೋಗ್ಬಿಡುತ್ತೆ. ಸೊ ಅವನು ಅದ ಕಾರಣದಿಂದ ಬರೋದಕ್ಕಾಗಲ್ಲ. ರಿಯಾಳಿಗೆ ಕಾಯ್ತಾ ಇರ್ತಾಳೆ ರಿಯಾ, ಅವ್ನು ಬರಲೇ ಇಲ್ವಲ್ಲ ಅಂತೇಳಿ ಅವಳು ಕೂಡ ನಿರಾಸೆ ಆಗೋಗುತ್ತೆ. ಅವಳೇನು ಮಾಡ್ತಾಳೆ, ಆ ಮಹಿಳೆ ಹತ್ರ ಹೋಗ್ಬಿಟ್ಟು, ನನಗೆ ಇವತ್ತು ನೀವೇನು ಕೊಟ್ಟಿದ್ರೆ ನನಗೆ ಕೆಲಸ ಆಗಲಿಲ್ಲ, ದಯವಿಟ್ಟು ಆ ಕೆಲಸವಾಗೋ ರೀತಿ ಏನಾದರೂ ಮಂತ್ರ ಏನಾದರೂ ಮಾಡಿ ಅನ್ನೋ ರೀತಿ ನಮ್ಮ ಇಲ್ಲಿ ಕರೆತೀನಿ, ನಾನು ಅವಾಗ ಅವ್ನಿಗೆ ಏನಾದರೂ ಮಾಡಿ ಕೊಡಿಸ್ಬೋದು ಅಂತೇಳಿ ಆ ಮಹಿಳೆ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ. ಅವ್ರು ಏನು ಹೇಳ್ತಾರೆ ಅಂದರೆ, ಅದೆಲ್ಲ ನಿನಗೆ ಬಿಟ್ಟಿದ್ದಮ್ಮ, ನಾನು ಏನು ಮಾಡಿಕೊಡ್ಬೇಕಾಗಿತ್ತು ಅದು ನಾನು ಮಾಡಿಕೊಟ್ಟಿದ್ದೀನಿ, ಕೊಡಿಸ್ತಾನೆ ಬಂದಿದ್ಯಾ, ನಾನು ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ ಹೇಳು ಅಂಥೇಳಿ ಆ ಮಹಿಳೆ ಹೇಳ್ತಾರೆ. ಸರಿ ಆಯ್ತಮ್ಮ, ನಾನು ಈ ಸತಿ ನನಗೆ 21,000 ಕೊಟ್ಟರೆ ಮಾತ್ರ ನಾನು ಈ ಕೆಲಸವನ್ನು ಮಾಡಿಕೊಡ್ತೀನಿ ಅಂತೇಳಿ ಆ ಮಹಿಳೆ ಹೇಳ್ತಾಳೆ.
ರಿಯಾ ಏನು ಹೇಳ್ತಾರೆ ಅಂದರೆ, ನೋಡಿ ನೀವು ಏನಾದರೂ ಮಾಡಿ ಅವನ ಇಲ್ಲಿಗೆ ಬರೋಂಗೆ ಮಾಡಿ, ನಾನು ಇನ್ನೂ 10,000 ಎಕ್ಸ್ಟ್ರಾ ಕೊಡ್ತೀನಿ ಅಂತೇಳಿ ರಿಯಾ ಆ ಮಹಿಳೆಗೆ ಹೇಳ್ತಾಳೆ. ರಿಯಾ ಹೇಳಿದ ತಕ್ಷಣ ಆ ಮಹಿಳೆ ಒಪ್ಕೊತಾಳೆ. ಸರಿ ಆಯಿತು, ನಾನು ಮಾಡ್ತೀನಿ, ನೀನು ಇಲ್ಲಿಂದ ಹೊರಡಮ್ಮ ಅಂದಾಗ ರಿಯಾ ಅಲ್ಲಿಂದ ಹೊರಡ್ತಾಳೆ. ಹೊರಟು ಕೆಲವು ದಿನಗಳಾದ ನಂತರ ರವಿಗೆ ಆಕ್ಸಿಡೆಂಟ್ ಆಗಿದೆ ಅಂತೇಳಿ ರಿಯಾಳಿಗೆ ಗೊತ್ತಾಗುತ್ತೆ ಅವ್ರ ಫ್ರೆಂಡ್ ಕಡೆಯಿಂದ. ರಿಯಾ ಇದನ್ನೇ ಅಡ್ವಾಂಟೇಜ್ ಆಗ್ತಾ ಅಂತಾಳೆ, ಹೇಗಾದರೂ ಮಾಡಿ ನಾನು ರವಿಗೆ ರಕ್ತವನ್ನು ಸೇವಿಸೋ ಮಾಡೇ ಮಾಡ್ತೀನಿ ಅಂತ ಹೇಳಿ ರಿಯಾ ಫುಲ್ ಎಕ್ಸೈಟ್ ಆಗಿ ಅವಳು ರವಿ ಇರುವ ಹಾಸ್ಪಿಟಲ್ಗೆ ರಿಯಾ ಹೋಗ್ತಾಳೆ. ಹೋಗಿ ರವಿ ಅಲ್ಲಿ ಬೆಡ್ ಮೇಲೆ ಮಲಗಿರ್ತಾನೆ. ಏನಕ್ಕೆ ರವಿ ಈ ಥರ ಮಾಡ್ಕೊಂಡ್ಬಿಟ್ಟಿದೆಯಾ, ನನಗೊಂದು ಮಾತು ಕೂಡ ಹೇಳಿಲ್ಲ, ನೀನು ಹೇಳಿದ್ರೆ ನಾನು ಬರ್ತಿರ್ಲಿಲ್ವಾ ಅಂತೇಳಿ ತುಂಬಾ ಹೇಳ್ತಾ ಇರ್ತಾಳೆ. ರವಿ ಸರಿ ಆಯಿತು ಆಯಿತು ಅಂತ ಸಮಾಧಾನ ಮಾಡ್ತಾನೆ. ರಿಯಾ ರಿಕ್ವೆಸ್ಟ್ ಮಾಡ್ಕೊತಾಳೆ, ರವಿ ನೀನು ಹುಷಾರಾಗೋವರೆಗೂ ನಾನು ನಿನ್ನ ಜೊತೆ ಇರ್ತೀನಿ ರವಿ, ಪ್ಲೀಸ್ ರವಿ ಇದೊಂದು ಅವಕಾಶ ಮಾಡ್ಕೊಡೋ ರವಿ ಅಂತೇಳಿ ತುಂಬಾ ರಿಕ್ವೆಸ್ಟ್ ಮಾಡಿದ ನಂತರ ರವಿ ಒಪ್ಕೊತಾನೆ. ನೋಡಿ ಇವಾಗ ಅವಳ ಪ್ಲ್ಯಾನ್ ಇಲ್ಲಿ ವರ್ಕ್ ಮಾಡ್ತಾ ಇಲ್ವಾ ಅಂತ. ಅವಳೇನು ಮಾಡ್ತಾಳೆ, ಇಲ್ಲಿ ಅವಳು ಕೊಟ್ಟ ರಕ್ತವನ್ನು ಯಾವುದಕ್ಕೆ ಯೂಸ್ ಮಾಡಿದ್ರೆ ಅವನಿಗೆ ಗೊತ್ತಾಗಲ್ಲ ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾಳೆ. ಯಾವುದೇ ರಕ್ತವಾದರೂ ಕೂಡ ಸ್ಮೆಲ್ ಬಂದೇ ಬರುತ್ತಲ್ವ. ಅವಳೇನು ಮಾಡ್ತಾಳೆ, ಒಂದ್ಸತಿ ಟೀನಲ್ಲಿ ಆ ರಕ್ತವನ್ನು ಮಿಕ್ಸ್ ಮಾಡಿ ಕೊಡ್ತಾಳೆ. ರವಿ ಏನು ಮಾಡ್ತಾನೆ, ಕುಡಿಯೋದಕ್ಕೆ ಹೋಗ್ತಾ ಇರ್ತಾನೆ. ಇನ್ನು ಸ್ವಲ್ಪ ಅವನಿಗೆ ಏನೋ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ. ಸ್ಮೆಲ್ ಬಂದಿದ ತಕ್ಷಣ ಅವನು ಅದನ್ನು ಕುಡಿಯೋದೇ ಇಲ್ಲ. ನೆಕ್ಸ್ಟ್ ಏನು ಮಾಡ್ತಾಳೆ, ಏನ್ರಲ್ಲಿ ಕೊಡ್ಬೋದು ಅವನಿಗೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ನೆಕ್ಸ್ಟ್ ಜ್ಯೂಸ್ ಕೊಡ್ತಾ ಇರ್ತಾಳೆ. ಆ ಜ್ಯೂಸಲ್ಲಿ ಕೂಡ ಆ ರಕ್ತವನ್ನು ಮಿಕ್ಸ್ ಮಾಡಿ ಅವನ ಹತ್ರ ತಗೊಂಡು ಹೋಗ್ತಾಳೆ. ಅವನಿಗೆ ತಿರ್ಗಿ ಅವನು ಕುಡಿಯೋದಕ್ಕೆ ಹೋಗ್ತಾನೆ. ಅವನಿಗೆ ಏನೋ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ. ಏನಿದೆ ಈ ಥರ ಸ್ಮೆಲ್ ಬರ್ತಾ ಇದೆಯಲ್ಲ ಅಂತೇಳಿ ಅದನ್ನು ಕೂಡ ಅವನು ಕುಡಿಯೋಲ್ಲ. ಅವನಿಗೆ ಇನ್ನೂ ಸತಿ ಗೊತ್ತಾಗುತ್ತೆ. ಅವಳ ಕೈ ಹತ್ರ ಹೋಗಿದ ತಕ್ಷಣ ಸ್ಮೆಲ್ ಬರ್ತಾ ಇರುತ್ತೆ. ಅವನಿಗೆ ಗೊತ್ತಾಗುತ್ತೆ ಇವಳು ಏನೋ ಮಾಡ್ತಾ ಇದ್ದಾಳೆ ಅಂತೇಳಿ. ಅವಳ ಮೇಲೆ ಇವನಿಗೆ ಡೌಟ್ ಬರುತ್ತೆ. ಅವಳೇನೇ ಕೊಟ್ಟರು ಕೂಡ ಇವನು ಆಮೇಲಿಂದ ಕುಡಿಯೋದು ಇಲ್ಲ, ತಿನ್ನೋದು ಇಲ್ಲ. ರಿಯಾಳಿಗೆ ಮಾಡ್ಬೋದು ಪ್ಲ್ಯಾನ್ ಕೂಡ ಹಾಳಾಗುತ್ತೆ. ರಿಯಾ ತುಂಬಾ ಬೇಜಾರಾಗ್ತಾಳೆ. ನಾನು ಏನು ಮಾಡೋಕ್ಕೆ ಹೋಗ್ತಿದ್ರು ನನಗೆ ಆಗ್ತಿಲ್ವಲ್ಲ ಏನಕ್ಕೆ ಅಂತೇಳಿ. ಸರಿ ರವಿ ಆಯಿತು ನಾನು ಬರ್ತೀನಿ ಅಂತೇಳಿ ರಿಯಾ ಅಲ್ಲಿಂದ ಹೊರಡ್ತಾಳೆ. ಅವ್ರ ಮನೆಗೆ ಹೋಗ್ತಾಳೆ. ಅವಳಿಗೆ ತುಂಬಾ ನೋವಾಗ್ತಾ ಇರುತ್ತೆ. ಕಿರ್ಚಾಡ್ತಾ ಇರ್ತಾಳೆ, ಜೋರಾಗೆಲ್ಲ ಕಿರ್ತಾಳೆ, ಅಳ್ತಾ ಇರ್ತಾಳೆ. ತುಂಬಾ ನೋವಿನಿಂದ ರಿಯಾ ಹೇಳ್ತಾಳೆ, ನನಗೆ ಯಾಕೆ ಹೀಗಾಗ್ತಿದೆ, ನಾನು ಏನಂತ ಮಾಡಬಾರ್ದು ಪಾಪ ಮಾಡಿದ್ದೀನಿ ಅಂತ ತುಂಬಾ ಗೋಳಾಡ್ತಾ ಇರ್ತಾಳೆ ರಿಯಾ. ನಾನು ನನ್ನನ್ನು ಎಷ್ಟೊಂದು ಪ್ರೀತಿಸ್ತಾ ಇದ್ದೀನಿ, ಅವನು ಯಾಕೆ ನನ್ನನ್ನು ಪ್ರೀತಿಸ್ತಿಲ್ಲ, ಯಾಕೆ ಅಂತ ಇನ್ನೂ ತುಂಬಾ ಜೋರಾಗಿ ಹೇಳೋದು ಶುರು ಮಾಡ್ತಾಳೆ. ಕೆಲವು ದಿನಗಳಾದ ನಂತರ ಇವಳ ಬಗ್ಗೆ ಆಫೀಸ್ನ ಫ್ರೆಂಡ್ ತಿಳ್ಕೊತಾನೆ. ಇವಳು ಏನಕ್ಕೆ ಆಫೀಸಿಗೆ ಬರ್ತಿಲ್ಲ, ಏನು ಮಾಡ್ತಾಳೆ ಅಂತೆಲ್ಲ ತಿಳ್ಕೊಂಡಾಗ, ಇವಳು ಈ ಥರ ಎಲ್ಲ ಆಗ್ತಿರೋದು ನಾವು ತಿಳ್ಕೊಂಡಾಗ ಅವನು ಕೂಡ ಹೆಲ್ಪ್ ಮಾಡೋದಕ್ಕೆ ಕೆಲವೊಬ್ಬರನ್ನ ಪರಿಚಯ ಕೂಡ ಮಾಡ್ಕೊತಾನೆ. ಅವನು ಅವರ ಮನೆಗೆ ಬರ್ತಾನೆ. ರಿಯಾಳ ಮನೆಗೆ ಬಂದು, ರಿಯಾ ನಾನೊಬ್ಬ ತುಂಬಾ ಪವರ್ಫುಲ್ ಆದ ಬಾಬನ ಹತ್ರ ಕರ್ಕೊಂಡು ಹೋಗ್ತೀನಿ, ನಾನು ಕೂಡ ನಿನ್ನ ಜೊತೆ ಇರ್ತೀನಿ, ಎಲ್ಲ ಹಂತದಲ್ಲೂ ಕೂಡ ನಾನು ನಿನ್ನ ಜೊತೆ ಇರ್ತೀನಿ ಅಂತೇಳಿ ರಿಯಾಳನ್ನು ಒಬ್ಬ ಬಾಬನ ಹತ್ರ ಕರ್ಕೊಂಡು ಹೋಗ್ತಾನೆ. ಆ ಬಾಬನನ್ನು ಅವರು ಇಸ್ಸಾರ್ ಅಂತೇಳಿ ಕರೀತಾ ಇರ್ತಾರೆ. ಇವರಿಬ್ಬರು ಹೋಗಿ ಇಸ್ಸಾರನ್ನು ಮೀಟ್ ಮಾಡಿ ಪ್ರತಿಯೊಂದು ಸ್ಟೋರಿಯನ್ನು ಫುಲ್ ಡೀಟೇಲ್ ಆಗಿ ಹೇಳ್ತಾರೆ. ಸರಿ ಆಯ್ತು, ಅವ್ರು ಕೇಳಿಸ್ಕೊಂಡು ಕೆಲವೊಂದು ಮಾತುಗಳನ್ನು ಹೇಳ್ತಾರೆ. ಅದೇನೆಂದರೆ, ನೋಡಮ್ಮ ನಿನ್ನ ಕೆಲಸ ಆಗುತ್ತೆ, 100% ಆಗುತ್ತೆ, ಆದರೆ ನಾನು ಕೆಲವೊಂದು ಮಂತ್ರಿಸಿ ಏನು ಕೊಡ್ತೀನಿ ಅದನ್ನು ನೀನು ಅವನಿಗೆ ತಿನ್ನಿಸ್ಬೇಕು, ತಿನ್ನಿಸಿದ್ರೆ ಮಾತ್ರ ನೀನು ಕೆಲಸವಾಗುತ್ತೆ ಅಂತೇಳಿ ಆ ಇಸ್ಸಾರ್ ಹೇಳ್ತಾರೆ. ಏನು ತಿನ್ನಿಸ್ಬೇಕು ಅಂತೇಳಿ ಕೇಳ್ತಾಳೆ. ಆವಾಗ ಇಸ್ಸಾರ್ ಏನು ಹೇಳ್ತಾರೆ ಅಂದರೆ, ಒಂದು ಎಮ್ಮೆ ಚರ್ಮದೊಳಗೆ ಒಬ್ಬ ಜಿನ್ನನ್ನು ಮಂತ್ರಿಸಿ ಕೊಡ್ತೀನಿ, ನೀವೇನು ಮಾಡಬೇಕು ಅಂದರೆ ಆ ಚರ್ಮದಲ್ಲಿರುವ ಜಿನ್ನನ್ನು ಆ ರವಿಯ ದೇಹಕ್ಕೆ ಸೇರುವ ಹಾಗೆ ನೀವು ಮಾಡಬೇಕು, ಅವನಿಗೆ ತಿನ್ನಿಸ್ಬೇಕಷ್ಟೆ. ತಿನ್ಸಿದ ಮೇಲೆ ಆ ಜಿನ್ ಅವನ ಬಾಡಿಯನ್ನು ಸೇರ್ಕೊಳ್ಳುತ್ತೆ. ಆ ಜಿನ್ ಸೇರ್ಕೊಂಡ ನಂತರ ನಿನ್ನ ಹತ್ರ ರವಿ ಬಂದೇ ಬರ್ತಾನೆ. ಅವಾಗ ನೀನು ಹೇಳ್ದಂಗೆ ಅವ್ನು ಕೇಳ್ತಾನೆ ಅಂತೇಳಿ ಇಸ್ಸಾರ್ ರಿಯಾಗೆ ಹೇಳ್ತಾರೆ. ಸರಿ ರಿಯಾ ಅವ್ರು ಹೇಳಿದ ತಕ್ಷಣ ಇವ್ರಿಗೆ ಸ್ವಲ್ಪ ನಾನು ಅನ್ಕೊಳ್ತಾ ಇರೋದನ್ನ ರವಿ ನನ್ನ ಜೊತೆ ಇರ್ತಾನೆ ಅಂತೇಳಿ ಸಡನ್ನಾಗಿ ಒಪ್ಕೊಂಡ್ಬಿಡ್ತಾಳೆ. ಆದರೆ ಅದರಿಂದ ಏನೇನು ಆಗುತ್ತೆ ಅಂತ ಇವಳಿಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ರಿಯಾಳಿಗೆ ರವಿ ಇಷ್ಟು ಸುಲಭವಾಗಿ ನನ್ನ ಹತ್ರ ಬರ್ತಾನೆ ಅಂತೇಳಿ ತುಂಬ ಎಕ್ಸೈಟ್ ಆಗ್ತಿರ್ತಾಳೆ ರಿಯಾ. ನಾನೊಂದು ಎಮ್ಮೆ ತರಬೇಕು, ಏಕೆಂದರೆ ಆ ಎಮ್ಮೆ ಚರ್ಮ ಬೇಕಲ್ಲ ನನಗೆ. ಆ ಎಮ್ಮೆ ತರೋದಕ್ಕೆ ಮತ್ತು ಆ ಎಮ್ಮೆ ಚರ್ಮವನ್ನು ಸುಲಿಯೋದಕ್ಕೆ ಎಲ್ಲ ಸೇರಿಸಿ 80,000 ನನಗೆ ಕೊಡು, ನಿನ್ನ ಕೆಲಸ ಪೂರ್ತಿಯಾಗಿ ಆಗುತ್ತೆ ಅಂತೇಳಿ ಈ ಸರ್ ಹೇಳ್ತಾರೆ. ಸರಿ ಇವಳೇನು ಮಾಡ್ತಾಳೆ, ಸರಿ ಈ ಸರ್ ನಾನು ನೆಕ್ಸ್ಟ್ ಡೇ ಬರ್ತೀನಿ. ಇವಳು ಮತ್ತು ಇವಳ ಫ್ರೆಂಡ್ ಏನು ಮಾಡ್ತಾರೆ, ಅಲ್ಲಿಂದ ಹೊರಡ್ತಾರೆ. ಇವಳು ತನ್ನ ಆಫೀಸಿಗೆ ಬಂದರು. FD ಅಮೌಂಟ್ ಏನಾಯಿತು ಪ್ರತಿಯೊಂದು ತಗೊಂಡು, ಸರಿ ಎಲ್ಲ ಹತ್ರ ಕೈ ಸಾಲಗಳು ಕೂಡ ಮಾಡಿಕೊಂಡು, ಅಲ್ಲಿರೋ ಫ್ರೆಂಡ್ಸ್ ಹತ್ರ ಸಾಲ ಕೂಡ ತಗೊಂಡ್ಬಿಟ್ಟು ಈ ಸರ್ ಹತ್ರ ಬಂದು ಫುಲ್ ಅಮೌಂಟನ್ನು ಕೊಡ್ತಾಳೆ. ಅವರು ಪ್ರತಿಯೊಂದು ರೆಡಿ ಮಾಡಿರ್ತಾನೆ ಆಲ್ರೆಡಿ. ಸರಿ ನಮ್ಮ ಆಯ್ತು ತಗೋ ಅಂತೇಳಿ ಎಮ್ಮೆ ಚರ್ಮದೊಳಗೆ ಆ ಜಿನ್ನನ್ನು ಇರಿಸಿ ಇವಳಿಗೆ ಅದನ್ನು ಕೊಡ್ತಾರೆ. ನೋಡಮ್ಮ ನೀನು ಏನಾದರೂ ಮಾಡಿ ಇದನ್ನು ರವಿಯ ಬಾಡಿ ಒಳಗೆ ಸೇರಲು ಮಾಡಲೇಬೇಕು ನೀನು ಅಂತ ಹೇಳಿಬಿಟ್ಟು ಕೊಡ್ತಾನೆ ಈ ಸರ್.
ಸರಿ, ನೆಕ್ಸ್ಟ್ ಡೇ ರಿಯಾ ಮತ್ತು ಅವ್ರ ಆಫೀಸ್ ಫ್ರೆಂಡ್ ಏನಿದ್ರು ಅವರಿಬ್ಬರು ರವಿಯ ಮನೆಗೆ ಹೋದರು. ಸರಿ, ರವಿಯ ಮನೆಗೆ ಹೋದರು. ರವಿ ಏನಕ್ಕೆ ಇವರೆಲ್ಲ ಬಂದರು ಅಂತೇಳಿ ಅಂತ ಚೆನ್ನಾಗಿ ಮಾತಾಡಿಸ್ತಾ ಸರಿ ಎಲ್ಲ ಊಟ ಎಲ್ಲ ಮಾಡಿದ್ರು. ರಿಯಾ ಏನಂದು ಅಂದರೆ, ರವಿ ನಾನು ನಿನಗೋಸ್ಕರ ಒಂದು ಪಾನ್ ಬೀಡ ತಂದಿದ್ದೀನಿ, ನಿನಗೆ ತುಂಬ ಇಷ್ಟ ಅಲ್ವಾ ರವಿ ಅಂತೇಳಿ ಆ ಪಾನ್ ಬೀಡದೊಳಗೆ ಇಸಾರ್ ಕೊಟ್ಟಿದ್ದ ಎಮ್ಮೆ ಚರ್ಮ ಮತ್ತು ಕೆಲವು ಮಂತ್ರಗಳನ್ನು ಹೇಳಿ ಆ ಪಾನ್ ಬೀಡದೊಳಗಿರಿಸಿ ಇವಳು ರವಿಗೆ ತಿನ್ನಲು ಕೊಟ್ಟಳು. ರವಿ ಏನು ಮಾಡ್ದ, ನಾರ್ಮಲ್ ಆಗಿ ಏನು ಕೊಟ್ಟವ್ರೆ ಪಾನ್ ಬೀಡ. ಚೆನ್ನಾಗಿರೋದೆ ಅಂತ ತಿಂದ್ಬಿಟ್ಟ ರವಿ. ತಿಂದ ತಕ್ಷಣ ಚೆನ್ನಾಗಿರ್ತಾನೆ. ಸರಿ, ಇವರೇನು ಮಾಡ್ತಾರೆ, ಅವ್ನು ತಿಂದಿದ್ದನ್ನು ನೋಡಿ ಸರಿ ರವಿ ಆಯಿತು ಬರ್ತೀನಿ ಅಂತೇಳಿ ರಿಯಾ ಕೂಡ ಅವ್ರ ಆಫೀಸ್ ಫ್ರೆಂಡ್ ಕೂಡ ಅಲ್ಲಿಂದ ಹೊರಡ್ತಾರೆ. ಒಂದು ವಾರ ಎಲ್ಲ ಸರಿಯಾಗಿ ಇತ್ತು. ಆದರೆ ರವಿ ರಿಯಾಗೆ ಕಾಲ್ ಮಾಡಲು ಶುರು ಮಾಡಿದ. ಏನಿಬ್ರು ತುಂಬಾ ಖುಷಿಯಾಗಿ ಮಾತಾಡ್ತಾ ಇರ್ತಾರೆ, ತುಂಬ ಚೆನ್ನಾಗಿರ್ತಾರೆ, ತುಂಬ ಕ್ಲೋಸ್ ಆಗ್ತಾರೆ, ತುಂಬ ಅವಾಗ ಮೀಟ್ ಮಾಡ್ತಾ ಇರ್ತಾರೆ, ಪ್ರತಿಯೊಂದು ನಡೀತಾ ಇರ್ತವೆ. ಸರಿ, ರವಿ ಏನು ಹೇಳ್ತಾನೆ ಅಂದರೆ, ರಿಯಾ ನಾನು ನಮ್ಮ ಮನೇಲಿ ಕೇಳ್ತೀನಿ, ನಾವಿಬ್ಬರು ಮದುವೆ ಮಾಡ್ಕೊಂಬಿಡೋಣ ಅಂತೇಳಿ ರವಿ ಹೇಳ್ತಾನೆ. ರಿಯಾನು ಕೂಡ ಹೇಳ್ತಾಳೆ, ಸರಿ ರವಿ ಆಯಿತು, ನಾನು ಕೂಡ ನಮ್ಮ ಮನೇಲಿ ಕೇಳ್ತೀನಿ ಅಂತೇಳಿ ಇಬ್ಬರು ಅವ್ರ ಮನೆಗೆ ಅವರಿಬ್ಬರು ಸರಿ ಅಂತೇಳಿ ಮಾತಾಡ್ಕೊಂಡು ಹೋಗ್ತಾರೆ. ರವಿ ಏನು ಮಾಡ್ತಾನೆ, ತನ್ನ ಅಜ್ಜಿ ತಾತನನ್ನು ಹೋಗಿ ಕೇಳ್ತಾನೆ, ಹಿಂಗೆ ಇಷ್ಟಪಟ್ಟು ಮದುವೆ ಆಗ್ತಾ ಇದ್ದೀನಿ ಅಂತೇಳಿ ಕೇಳಿದಾಗ ಅವ್ರು ಒಪ್ಕೊಳ್ಳೋಲ್ಲ. ನಾವು ಯಾವುದೇ ರೀತಿ ಈ ಥರ ಲವ್ ಮಾಡಿರೋದಕ್ಕೆ ನಾನು ಒಪ್ಕೊಳ್ಳೋಲ್ಲ ಕಣಪ್ಪ ಅಂತೇಳಿ ಅವ್ರ ಅಜ್ಜಿ ತಾತ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಇವಳೇನು ಮಾಡಿರ್ತಾಳೆ, ಇವಳು ಕೂಡ ಅವ್ರ ಮನೆಯಲ್ಲಿ ಕೇಳ್ತಾಳೆ ಅವ್ರ ತಂದೆ ಕೇಳಿದಾಗ, ನೋಡಮ್ಮ ನಿಮಗೂ ಅವರಿಗೂ ಏಜ್ ಡಿಫ್ರೆನ್ಸ್ ತುಂಬಾ ಇದೆ, ಬೇಡ ಕಣಮ್ಮ ನೀನೆಲ್ಲ ಬಿಟ್ಬಿಡು ಅಂದಾಗ ಅವರಿಬ್ಬರು ಅದಕ್ಕೆಲ್ಲ ಒಪ್ಕೊಳ್ಳೋದಕ್ಕೆ ರೆಡಿನೇ ಇರೋದಿಲ್ಲ. ಸರಿ, ಇವರು ಅವ್ರದಕ್ಕೆಲ್ಲ ತಲೆ ಕೆಡಿಸ್ಕೊಂಡಲೆ ಅವ್ರೇನು ಮಾಡ್ತಾರೆ, ಅಲ್ಲಿಂದ ಸರಿ ರವಿ ಆಯಿತು ಬಾ ರವಿ ಆಯಿತು ನಾವು ಮನೆ ಬಿಟ್ಟು ಹೋಗ್ಬಿಡೋಣ ಅಂತೇಳಿ ಇಬ್ಬರು ಮಾತಾಡ್ಕೊಂಡು ಮಾಮೂಲಿ ಗಂಡ ಹೆಂಡತಿ ಹೇಗಿರ್ತಾರೆ ಆ ರೀತಿ ಇವರು ಸಪ್ರೇಟ್ ಮನೆ ಮಾಡಿಕೊಂಡು ಇರ್ತಾರೆ. ಇಲ್ಲಿಂದ ರಿಯಾಳಿಗೆ ಶುರುವಾಗುತ್ತೆ. ಅದು ಏನಂದರೆ, ರಿಯಾಳು ತುಂಬ ಹ್ಯಾಪಿಯಾಗಿರ್ತಾಳೆ. ಈ ಥರ ಎಲ್ಲ ಇರುವಾಗ ಅವಳಿಗೊಂದು ಯೋಚನೆ ಬರುತ್ತೆ, ನಾನು ಒಬ್ಬರು ಮಹಿಳೆ ಹತ್ರ ಹೋಗಿದ್ದೆ, ಇದನ್ನ ಗೊಂಬೆಯಲ್ಲೆಲ್ಲ ಮಂತ್ರ ಮಾಡಿಸಿ ನಾನು ಮಾಡಿಸಿದ್ದೆ, ಅವ್ರ ಹತ್ರ ಹೋಗ್ಬಿಟ್ಟು ಏನಾರ ಪ್ರಾಬ್ಲಮ್ ಮಾಡೋದಕ್ಕಿಂತ ಹೋಗಿ ಮುಂಚೆ ಹೋಗ್ಬಿಟ್ಟು ಅದನ್ನೆಲ್ಲ ಕ್ಲಿಯರ್ ಮಾಡಬೇಕು ಅಂತೇಳಿ ಇವಳು ಆ ಮಹಿಳೆ ಹತ್ರ ಬರ್ತಾಳೆ. ಅವಳು ಆ ಮಹಿಳೆ ಹತ್ರ ಹೋಗಿರ್ತಾಳಲ್ಲ, ಆ ಮಹಿಳೆ ಹತ್ರ ಹೇಳ್ತಾಳೆ, ನೀವು ಏನು ಗೊಂಬೆಯನ್ನೆಲ್ಲ ಮಾಡಿದ್ರೆ ಆ ಗೊಂಬೆನ ತೆಗೆದುಬಿಟ್ಟು ನಾಶ ಮಾಡಿಬಿಡಿ, ನೀವು ಏನು ಮಾಡ್ಕೊಡೋದಕ್ಕಾಗಲ್ಲ ಅಂದರೆ ನಾನು ಅದನ್ನು ಬೇರೆ ಹತ್ರ ಮಾಡಿಸ್ಕೊಂಡಿದ್ದೀನಿ ಅಂದಾಗ ಇವರು ಹೇಳ್ತಾರೆ, ಸರಿ ಆಯಿತು ನೀನು ಏನು ಮಾಡಿಸ್ಕೊಂಡಿದ್ದೀಯ ಅದಕ್ಕೆ, ಅವರು ನಿನಗೆ ಅದಕ್ಕೆ ಸಂಪೂರ್ಣವಾಗಿ ಏನು ಮಾಡಿದರೆ ಅದನ್ನು ವಾಪಸ್ ತೆಗಿತಾರೆ ಅಂತ ಏನಾದರೂ ಕೇಳಿದೆ ಅಂತ ಕೇಳಿದಾಗ ಅದನ್ನು ತಲೆಗೆ ಹಾಕೋಣಲ್ಲ, ಅಲ್ಲಿಂದ ಹೊರಡ್ತಾಳೆ. ಹೊರಟ್ಬಿಟ್ಟು ಮನೆಗೆ ಬರ್ತಾಳೆ. ಸರಿ ಆಯಿತು, ಮನೆಗೆ ಬಂದಾಗ ಇವಾಗ ನೋಡಿ ರಿಯಾಳಿಗೆ ಪ್ರಾಬ್ಲಮ್ಸ್ ಹೇಗೆ ಶುರುವಾಗ್ತವೆ ಅಂತೇಳಿ. ರಿಯಾಳಿಗೆ ರವಿಯ ಮೇಲೆ ಅನುಮಾನ ಶುರುವಾಗುತ್ತೆ. ಅದು ಯಾವ ರೀತಿ ಅಂದರೆ, ಅವನು ತುಂಬ ಸೈಲೆಂಟ್ ಆಗಿರ್ತಾನೆ. ಅವನು ಮೊದಲು ಅವಳು ರೈಲಲ್ಲಿ ಮೀಟ್ ಮಾಡಿದಾಗ ಅವನು ತುಂಬ ಸೈಲೆಂಟ್ ಹುಡುಗ, ಅವನು ಯಾವುದೇ ರೀತಿ ಸಿಗರೇಟ್ಸ್ ಇದೆಲ್ಲ, ಎಣ್ಣೆ ಕುಡಿಯಲ್ಲ, ಅವನು ನಾನ್ ವೆಜ್ ಕೂಡ ತಿನ್ನಲ್ಲ. ಆದರೆ ಅವತ್ತು ನೈಟ್ ಏನಾಗುತ್ತೆ ಅಂದರೆ, ಅವನು ಮನೆಯಲ್ಲೇ ಚಿಕನ್ ತಿನ್ಕೊಂಡು ಎಣ್ಣೆ ಕುಡಿತಾ ಕೂತಿರ್ತಾನೆ. ಅದನ್ನು ನೋಡಿ ರಿಯಾಳಿಗೆ ತುಂಬಾ ಶಾಕ್ ಆಗುತ್ತೆ. ಇವನು ನನ್ನ ರವಿ, ಇವನು ಈ ಥರ ಎಲ್ಲ ಮಾಡಲ್ವಲ್ಲ, ಆದರೆ ಏನಕ್ಕೆ ಇಷ್ಟೊಂದೆಲ್ಲ ನೀನು ಮಾಡ್ತಾ ಇದ್ದಾನೆ ಅಂತೇಳಿ ಅವಳಿಗೆಲ್ಲ ಸ್ವಲ್ಪ ಅನುಮಾನ ಶುರುವಾಗುತ್ತೆ. ಅದು ನಿಜ ಅಂತ ನೋಡಿ ಗೊತ್ತಾಗುತ್ತೆ. ಆಮೇಲೆ ಏನಾಗುತ್ತೆ ಅಂದರೆ, ಅವನಿಗೆ ಪ್ರತಿದಿನ ಇವೆಲ್ಲವೂ ಬೇಕಾಗಿರುತ್ತೆ. ಅದಾದ ನಂತರ ಕೂಡ ಅವನಿಗೆ ಪ್ರತಿದಿನ ಬೇಕಾಗಿರೋದು ಏನಂತ ಕೂಡ ನಿಮಗೆ ಏನಾದರೂ ಗೊತ್ತಾದರೆ ನಿಮಗೂ ಕೂಡ ಶಾಕ್ ಆಗುತ್ತೆ. ಅದೇನೆಂದರೆ, ಪ್ರತಿದಿನ ಅವನಿಗೆ ಲೈಂಗಿಕ ಸಂಪರ್ಕ ಬೇಕಾಗಿರುತ್ತೆ. ಅದು ಒಂದು ದಿನ ಕೂಡ ಅವನಿಗೆ ಮಿಸ್ ಆಗೋಂಗೆ ಇರೋದಿಲ್ಲ. ಅದ್ರ ಜೊತೆ ಈ ಎಣ್ಣೆ, ಚಿಕನ್, ಸಿಗರೇಟ್ ಪ್ರತಿಯೊಂದು ಕೂಡ ಅವನಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿದ ರಿಯಾಳಿಗೆ ಪ್ರತಿಯೊಂದು ಅನುಭವಿಸ್ತಾ ಇರ್ತಾಳೆ. ಅವಳ ಕೈ ತಡ್ಕೊಳೋದಕ್ಕೆ ಆಗ್ತಿರೋದಿಲ್ಲ. ಅವಳು ಎಷ್ಟೇ ಪ್ರಯತ್ನ ಪಟ್ಟರು ತಡೆದ್ರೂ ಕೂಡ ಅದು ಅವಳ ಕೈಲಿ ಆಗ್ತಾನೆ ಇರೋದಿಲ್ಲ. ಅಷ್ಟು ರ್ಯಾಶ್ ಆಗಿರ್ತಾನೆ ರವಿ. ನೋಡಿ ಹೇಗಿದೆ ರಿಯಾನ ಪರಿಸ್ಥಿತಿ ಇವಾಗ. ಪ್ರತಿದಿನ ಕೂಡ ಅವನಿಗೆ ಬೇಕಾಗೇ ಇರುತ್ತೆ. ಇಷ್ಟನ್ನೆಲ್ಲ ಅವಳು ಅನುಭವಿಸ್ತಾ ಇದ್ದರು. ಅವಳ ಕೈಲಿ ತಡ್ಕೊಳಕ್ಕಾಗದೆ ಅವಳಿಗೆ ಯಾರ ಜಿನ್ನನ್ನು ಕಳಿಸಿದ್ರೋ ಇಜಾರ್ ಹತ್ರ ಅವಳು ಹೋಗ್ತಾಳೆ. ಇಜಾರ್ ಹತ್ರ ಹೋಗಿ ಪ್ರತಿಯೊಂದನ್ನೆಲ್ಲ ಅವ್ನು ಮಾಡ್ತಿರೋದನ್ನೆಲ್ಲ ಹೇಳ್ತಾರೆ. ಇಜಾರ್ ಏನು ಮಾಡ್ತಾರೆ ಅಂದರೆ, ತಡೆಯಮ್ಮ ಅಂತೇಳಿ ಒಂದು ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾರೆ. ಧ್ಯಾನ ಮಾಡಿದಾಗ ಗೊತ್ತಾಗುತ್ತೆ ಅವ್ರಿಗೆ, ರವಿಯ ಬಾಡಿ ಪೂರ್ತಿ ಆ ಜಿನ್ ಆವರಿಸ್ಕೊಂಬಿಟ್ಟಿದೆ. ಅದು ಹೇಗೆ ಅಂದರೆ, ಅವನ ರಕ್ತ ಕಣಗಳಲ್ಲೂ ಪ್ರತಿಯೊಂದಲ್ಲೂ ಆ ಜಿನ್ ಇರುತ್ತದೆ. ಅವನಿಗೆ ತುಂಬಾ ಶಾಕ್ ಆಗಿ ಕಣ್ಬಿಡ್ತಾನೆ. ಕಣ್ಬಿಟ್ಟು ಏನು ಹೇಳ್ತಾನೆ ಅಂದರೆ, ನೋಡಮ್ಮ ರವಿ ಬಾಡಿ ಫುಲ್ ಆ ಜಿನ್ ಆವರಿಸ್ಬಿಟ್ಟಿದೆ. ಅದನ್ನೇನಾದರೂ ನಾವು ಫೋರ್ಸ್ಫುಲ್ಲಾಗಿ ಹೊರಗಡೆ ತೆಗೆದ್ರೂ ಕೂಡ ರವಿ ನಿನ್ನ ಜೊತೆ ಇರೋಲ್ಲ. ಅವ್ನು ತಿರ್ಗಾ ಅವನ ಪಾಡಿಗೆ ಅವನು ಹೊರಟೋಗ್ತಾನೆ. ಅವನು ಬಿಟ್ಟು ಯೋಚನೆ ಮಾಡಮ್ಮ, ನಿನಗೆ ಯಾರು ಬೇಕು ಯೋಚನೆ ಮಾಡು. ನೀನೇನೋ ತೆಗಿ ಅಂದರೆ ನಾವು ಪ್ರಯತ್ನ ಪಟ್ಟು ತೆಗಿತೀವಿ, ಬಟ್ ಏನಂದರೆ ಅವ್ನು ನಿನ್ನ ಜೊತೆ ಇರೋಲ್ಲ ಅಂತ ಕಂಡೀಷನ್ನಾಗಿ ಇಜಾರ್ ಅವಳಿಗೆ ಹೇಳ್ತಾರೆ. ಅವನು ಮಾತು ಕೇಳಿದ ರಿಯಾ ಏನು ಹೇಳ್ತಾಳೆ ಅಂದರೆ, ಜಗಳ ಮಾಡ್ತಾಳೆ.
ನೀವೇ ಅಲ್ವಾ ಕಳಿಸಿರೋದು, ಈ ಥರ ಎಲ್ಲ ಅವ್ನು ಮಾಡ್ತಿದ್ದಾನೆ, ನನ್ನ ಕಡೆ ತಡ್ಕೊಳೋದಕ್ಕಾಗ್ತಿಲ್ಲ, ದಯವಿಟ್ಟು ಇದನ್ನೆಲ್ಲ ತಡೀರಿ ಅಂತ ಗೋಳಾಡ್ತಾ ರಿಯಾ ಇಜಾರ್ಗೆ ಹೇಳ್ತಾಳೆ. ಇಜಾರ್ ಏನು ಹೇಳ್ತಾರೆ ಅಂದರೆ, ನೋಡಮ್ಮ ನಾನು ಅವತ್ತೇ ನಿನಗೆ ಹೇಳಿದೆ ಸ್ಟಾರ್ಟಿಂಗಲ್ಲೇ, ಈ ಥರ ನಾವೇನಾದ್ರು ಕಳಿಸಿದ್ರೆ ಅದನ್ನು ಮತ್ತೆ ವಾಪಸ್ ಕರ್ಕೊಂಡೋಗೋಕ್ಕಾಗಲ್ಲ ಅಂತ. ನೀನೇನು ಮಾಡಿದೆ, ತುಂಬ ಖುಷಿಯಿಂದ ತುಂಬ ಆತುರದಿಂದ ನನಗೆ ಅದೆಲ್ಲ ಆಗ್ತಿದೆ ಅಂತೇಳಿ ಖುಷಿಯಿಂದ ಏನು ಮಾಡಿದೆ, ಏನು ಕೇಳಿಸ್ಕೊಂಡದಲ್ಲೇ ಹೋದೆ. ನಾನು ಅದನ್ನೆಲ್ಲ ಪ್ರತಿಯೊಂದನ್ನು ಹೇಳ್ಬಿಟ್ಟೆ ನಿನಗೆ ಕಳಿಸಿದ್ದೆ, ಆದರೂ ನಾನೇನು ಮಾಡೋದಕ್ಕಾಗಲ್ಲ ಅಂತ ಇಜಾರ್ ಹೇಳ್ತಾರೆ. ನನ್ನ ಕೈಲಿ ಆಗಲ್ಲಮ್ಮ ಈ ಜಿನ್ನ ಹೊರಗಡೆ ತೆಗೆಯೋದಕ್ಕೆ ಅಂತೇಳಿ ಇಜಾರ್ ಹೇಳ್ತಾನೆ. ಇಜಾರ್ ಹೇಳಿದ ತಕ್ಷಣ ಅವಳು ತುಂಬಾ ಅವಳ ಕೈಲಿ ಸಹಿಸ್ಕೊಳೋದಕ್ಕೆ ಆಗ್ತಿರೋದಿಲ್ಲ. ಅವಳು ಪ್ರತಿಯೊಂದು ಬಾಬಾನ ಹತ್ರ ಹೋಗಿ ಬೇಡ್ಕೊತಾ ಇರ್ತಾಳೆ, ಕಾಲಿಗೆ ಬೀಳ್ತಾ ಇರ್ತಾಳೆ, ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ, ದಯವಿಟ್ಟು ಆ ದೇಹದಲ್ಲಿರುವ ಜಿನ್ನನ್ನು ಹೊರಗೆ ತಂದುಬಿಡಿ ಅಂತ ಕೇಳ್ತಾ ಬೇಡ್ತಾ ಓಡಾಡ್ತಾ ಇರ್ತಾಳೆ ರಿಯಾ. ಅವ್ರೇನು ಹೇಳ್ತಾರೆ ಅಂದರೆ, ನೋಡಮ್ಮ ನಮ್ಮ ಕೈಲಿ ಹೇಗೆ ಹೊರಗಡೆ ತೆಗೆಯೋದು ಅಂತ ನಮಗೂ ಕೂಡ ಗೊತ್ತಿಲ್ಲ, ನೀವು ಯಾರ ಹತ್ರ ಮಾಡಿಸ್ಕೊಂಡಿದ್ದೀರ ಅವ್ರ ಹತ್ರನೇ ಹೊರಗಡೆ ತೆಗೆಸ್ಕೊಂಬಿಡಿ ಅಂದರೂ ಕೂಡ ಅವಳು ಅದೆಲ್ಲ ಹೇಳಿ ಡೀಟೇಲಾಗಿ ಹೇಳಿ ಎಲ್ಲರ ಹತ್ರನೂ ಕೇಳಿದಾಗ ಎಲ್ಲರೂ ಹಂಗೆ ಅಂತಿರ್ತಾರೆ, ನಮ್ಮ ಕೈಲಿ ಆಗಲ್ಲಮ್ಮ ನನ್ನ ಕೈಲಿ ಆಗಲ್ಲಮ್ಮ ಜಿನ್ನನ್ನು ಹೊರಗಡೆ ತೆಗೆಯೋದಕ್ಕೆ ಅಂತಲೇ ಹೇಳ್ತಾ ಇರ್ತಾರೆ. ಅವನು ಏನು ಮಾಡ್ತಾ ಇರ್ತಾನೆ ದಿನ ಅಂದರೆ ಮನೆಯಲ್ಲಿ, ಅದೇನೆಂದರೆ ಅವನು ಮಲಗಿರ್ತಾನೆ, ಅವನು ತನ್ನ ಕೆಲಸಕ್ಕೂ ಹೋಗ್ತಿರೋದಿಲ್ಲ, ಅವನು ಯಾವುದೇ ರೀತಿ ಕೆಲಸ ಮಾಡ್ತಿರೋದಿಲ್ಲ, ಅವ್ರ ಮನೆಯಿಂದನೂ ದೂರ ಇರ್ತಾನೆ. ರಿಯಾಳಿಗೆ ಸಖತ್ತು ನೋವು ಕೊಡ್ತಾ ಇರ್ತಾನೆ. ರಿಯಾಳ ಜೀವನವನ್ನು ಪೂರ್ತಿಯಾಗಿ ನರಕನೆ ಮಾಡಾಕಿರ್ತಾನೆ ರವಿಯಲ್ಲಿರುವ ಜಿನ್. ರಿಯಾ ಬಾಬಾಳನ್ನು ಹುಡುಕ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಬಾಬಾ ಇರುವುದು ಅವಳಿಗೆ ಗೊತ್ತಾಗುತ್ತೆ. ಅದು ಎಲ್ಲಿ ಅಂದರೆ ಅಜ್ಮೀರ್ ದುರ್ಗಾ ಶರೀಫ್ನಲ್ಲಿ ಒಬ್ಬರು ಬಾಬಾ ಇದ್ದಾರೆ ಅಂತ ಅವಳಿಗೆ ಗೊತ್ತಾಗುತ್ತೆ. ಅವಳೇನು ಮಾಡ್ತಾಳೆ ಅಂದರೆ ಅವರ ಬಳಿ ಹೋಗಿ ಅವಳು ಪ್ರತಿಯೊಂದು ಡೀಟೇಲ ಮಾಮೂಲಿಗೆ ಹೇಳ್ದಂಗೆ ಹೇಳ್ತಾಳೆ. ನೋಡಮ್ಮ, ನಾನು ಆ ದೇಹದಿಂದ ಅವನನ್ನು ಹೊರ ಹಾಕಬಹುದು, ಆದರೆ ಆ ರವಿ ಕೂಡ ನಿನ್ನಿಂದ ಶಾಶ್ವತವಾಗಿ ಹೊರಟೋಗ್ತಾನೆ, ಯೋಚನೆ ಮಾಡಿ ಬೇಗ ಹೇಳು ಅಂತೇಳಿ ರಿಯಾಗೆ ಆ ಬಾಬಾ ಹೇಳ್ತಾರೆ. ಆದರೆ ರಿಯಾ ಅನುಭವಿಸ್ತಿರುವ ಯಾತನೆ ಯಾರೂ ಗೊತ್ತಾಗ್ತಿರೋದಿಲ್ಲ, ಅಷ್ಟು ನರಕ ಅನುಭವಿಸ್ತಾ ಇರ್ತಾಳೆ ಆ ರವಿಯ ಜೊತೆ ಇರುವ ಜಿನ್ನಿಂದ. ರಿಯಾ ಏನು ಮಾಡೋದು ಅಂದರೆ ತನ್ನ ಲೈಫನ್ನು ಅವಳೇ ಹಾಳು ಮಾಡಿಕೊಂಡು ಮತ್ತು ರವಿಯ ಲೈಫನ್ನು ಕೂಡ ಹಾಳು ಮಾಡಿಬಿಟ್ಲು. ಆ ರವಿ ನೋಡಿದ್ರೆ ತನ್ನ ಕುಟುಂಬದಿಂದನೂ ದೂರ ಇದ್ದಾನೆ, ಯಾವುದೇ ರೀತಿ ಕೆಲಸಕ್ಕೆ ಹೋಗ್ತಿರಲ್ಲ, ಏನೂ ಮಾಡ್ತಿರೋದಿಲ್ಲ. ರಿಯಾಳ ಪರಿಸ್ಥಿತಿ ಫುಲ್ ಹದಗೆಟ್ಟೋಗಿರುತ್ತೆ, ಅವಳಿಗೆ ನೆಮ್ಮದಿ ಇರೋಲ್ಲ, ಏನು ಪ್ರತಿಯೊಂದರಲ್ಲೂ ಕೂಡ ತುಂಬ ನೋವನ್ನೇ ಪಡ್ತಾ ಇರ್ತಾಳೆ ರಿಯಾ ಈ ಹುಡುಗನನ್ನು ಅವಳ ಹತ್ರ ಕರೆತರಲು ಮಾಡಬಾರ್ದನ್ನೆಲ್ಲ ಪಾಪಗಳನ್ನ ಎಷ್ಟು ಮಾಡಿದಾಳಲ್ವ, ಎಷ್ಟು ಕೀಳುಮಟ್ಟಕ್ಕೆ ಕೂಡ ಇಳಿದ್ಬಿಟ್ಲು ಅವಳು ಎಷ್ಟು ನೋವು ಪಡ್ತಾ ಇದ್ದಾಳೆ. ಅದಕ್ಕಿಂತ ಮುಂಚೆ ಎಷ್ಟು ಜನ ಅವಳಿಗೆ ಎಲ್ಲ ಪ್ರತಿಯೊಂದನ್ನು ಸಲಹೆ ಕೊಟ್ಟರು ಕೂಡ ಅದನ್ನೆಲ್ಲ ಅವಳು ತಗೊಳ್ಳೇ ಇಲ್ಲ, ಅದನ್ನೆಲ್ಲ ತೆಗೆದುಹಾಕಿದ್ಲು ನೋಡಿದ್ರೆ ಇವಾಗ ಅವಳು ತುಂಬಾ ನೋವು ಪಡ್ತಾ ಇದ್ದಾಳೆ. ನೋಡಿ, ಅವಳಷ್ಟಕ್ಕೆ ಅವಳೇ ಎಷ್ಟು ಶಿಕ್ಷೆಯನ್ನು ಪಡ್ಕೊಂಡು ಎಷ್ಟು ನೋವನ್ನು ಅನುಭವಿಸ್ತಿದ್ದಾಳಲ್ವ. ಈ ಪ್ರೀತಿ ತುಂಬ ವಿಭಿನ್ನವಾದ ವಿಷಯವಾಗಿದೆ. ನೀವು ಯಾರನ್ನಾದರೂ ಪ್ರೀತಿಸ್ತಿದ್ರೆ ಅವರನ್ನು ಪಡೆಯಲು ನೀವು ಇಂಥ ತಂತ್ರಗಳನ್ನು ಮಾಡಲ್ಲ. ರಿಯಾಳ ಒಂದು ಪ್ರೀತಿಯ ಗೀಳು ಅವಳನ್ನು ತುಂಬಾ ಅಹಂಕಾರಿಯನ್ನಾಗಿ ಮಾಡಿ ಕೊನೆಗೆ ಅವಳನ್ನೇ ಹಾಳು ಮಾಡಿಬಿಡ್ತು. ಅವಳ ವೃತ್ತಿ ಜೀವನವನ್ನು ಹಾಳು ಮಾಡಿಕೊಂಡು ರವಿಯ ವೃತ್ತಿ ಜೀವನವನ್ನು ಕೂಡ ಸಂಪೂರ್ಣವಾಗಿ ಹಾಳು ಮಾಡಿತು. ಕೊನೆಗೆ ಆ ಜಿನ್ನನ್ನು ರವಿಯ ದೇಹದಿಂದ ಹೊರಗೆ ತೆಗೆಯೋಕ್ಕೆ ಅವಳ ಕೈಲಾಗಲಿಲ್ಲ, ಅವಳು ಅದಕ್ಕೆ ಒಪ್ಕೊಂಡೂ ಇಲ್ಲ. ಇದಾಗಿತ್ತು ಇವತ್ತಿನ ಕತೆ. ಈ ವಿಡಿಯೋದಲ್ಲಿ ನಿಮಗೆ ತುಂಬ ಮಾಹಿತಿಯನ್ನು ಸಿಕ್ಕಿದೆ ಅಂತಲೂ ಕೂಡ ಭಾವಿಸ್ತೀನಿ. ಎಚ್ಚರಿಕೆ ಮತ್ತು ಜಾಗೃತರಾಗಿರಲು ಕೂಡ ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ಸಿಕ್ಕಿದೆ ಅಂತ ಕೂಡ ನಾನು ಭಾವಿಸ್ತೀನಿ. ನಿಮ್ಮ ಜೀವನದಲ್ಲಿ ಯಾರಾದರೂ ಕೂಡ ಒಂದು ಕಡೆಯಿಂದ ಪ್ರೀತಿಸಿದರೆ ಅವರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದಿರಿ, ಏಕೆಂದರೆ ನೀವು ಅನೇಕ ವಿಷಯಗಳನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರ. ರಿಯಾ ತನ್ನ ಪ್ರೀತಿನ ಪಡೆಯೋದಕ್ಕೆ ಯಾವ್ಯಾವ ಥರ ಮಂತ್ರಗಳು, ತಂತ್ರಗಳು, ಏನೇನೆಲ್ಲ ಮಾಡೋದು, ಏನೇನಾಯಿತು ಅಂತ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿದೆ ಅಂತ ಭಾವಿಸ್ತೀನಿ. ರಿಯಾ ತನ್ನ ಪ್ರೀತಿ ಪಡೆಯಲು ತುಂಬಾ ಕೀಳ್ಮಟ್ಟಕ್ಕೆ ಇಳಿದ್ಲು, ತುಂಬ ನೋವು ಕೂಡ ಪಟ್ಲು. ಸೊ ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ಸ್ನೇಹಿತರೆ, ಇದೇ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಹಾಗೂ ಒಂದು ಲೈಕ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.